ಗೋಚರಂ ಶಾಂತಂ ಶಿವಂ. ಹಾ ಆಯ್ತಪ್ಪ, ಟಿಸ್ಪೆಟಾಕಿ ಮ್ಯಾನೇಜರು ಕೂತ್ಕೊಳ್ಳಲ್ಲ ಒಂದು. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದೇತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿವೇಶೇತಿ. ವಿಜ್ಞಾನಾತ್ಮ ಸಹ ದೇವೈಃ ಚ ಸರ್ವೈಃ ಪ್ರಾಣಾಃ ಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತತ್ ಅಕ್ಷರಂ ವೇದಯತೆ ಯಃ ತು ಸೌಮ್ಯ ಸಹ ಸರ್ವಜ್ಞಃ ಸರ್ವಂ ಏವ ಆವಿವೇಶ ಇತಿ. ವಿಜ್ಞಾನಾತ್ಮನಿದಾನ, ವಿಜ್ಞಾನಾತ್ಮನೇ ಜೀವಾತ್ಮ. ಅವನು ದೇವೈಹಿ ಸರ್ವೈಹಿ ಸರ್ವೈಹಿ ದೇವ ಇಂದ್ರಿಯೈಹಿ ಸಹ, ಎಲ್ಲಾ ಇಂದ್ರಿಯಗಳೆಂಬ ದೇವತೆಗಳೊಡನೆ ಮತ್ತು ಪ್ರಾಣಾಹ ಪ್ರಾಗಾದಿ ಪ್ರಾಣಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎತ್ತ ಸಂಪ್ರತಿಷ್ಠಂತಿ ಸುಷುಪ್ತಿ ಕಾಲೇ ಯಾವನಲ್ಲಿ ನೆಲೆ ನಿಲ್ಲುತ್ತವೆಯೋ, ಯಾವನಲ್ಲಿ ಒಂದಾಗಿರುತ್ತವೆಯೋ ಅಂಥ ಅಕ್ಷರವನ್ನು ನೋಡಿ. ಯಾವ ಸುಷುಪ್ತಿ ಸ್ವರೂಪದಲ್ಲಿ ಎಲ್ಲ ಒಂದಾಗಿರುತ್ತೋ ಅದನ್ನು ತಿಳ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದ್ರೆ ಅವಿದ್ಯೆ ತಿಳ್ಕೋಬೇಕಾ? ಸುಷುಪ್ತಿಯಲ್ಲಿ ಅವಿದ್ಯೆ ಇಲ್ಲ, ಸುಷುಪ್ತಿಯಲ್ಲಿ ಕೇವಲ ಸ್ವರೂಪ ಬ್ರಹ್ಮ ಸ್ವರೂಪ. ಅದನ್ನು ಎಷ್ಟು ವೇದಯತೆ ಅಂತ ಹೇಳ್ತಿದ್ದಾನೆ. ಅದನ್ನು ಯಾವ ತಿಳ್ಕೊಳ್ತಾನೋ ಸಹ ಸರ್ವಜ್ಞ. ಅವಿದ್ಯಾ ಸಹಿತವಾದ ರೂಪ ತಿಳ್ಕೊಂಡು ಸರ್ವಜ್ಞ ಆಗ್ತಾನ? ಸುಷುಪ್ತಿ ಅವಿದ್ಯೆ ಇದ್ದೆ ಅವಿದ್ಯೆ ತಿಳ್ಕೊಂಡು ಮಾತಾ ಇಲ್ಲೇ ವಿದ್ಯೆ ಇಲ್ಲ ಹೊರಟವರು ಸುಷುಪ್ತಿಲ ವಿದ್ಯೆ ಇದೆ. ಇದೇನ್ ಭ್ರಾಂತಿ ಮೈದಾಯೋ ಮುಟ್ಟಾತರವೇ. ಆ ಸೂರ್ಯನಲ್ಲಿ ಕತ್ಲೆ ಹೇಗಿರಲ್ವೋ ಚೈತನ್ಯದಲ್ಲಿ ಅವಿದ್ಯೆ ಇರುತ್ತೆ ಅಂದ್ರೆ ಅರ್ಥ ಏನು? ಚಿನ್ಮಾತ್ರ ಸ್ವರೂಪ, ಅದ್ವಿತೀಯ ಸ್ವರೂಪ, ಕೂಟಸ್ಥ ಸ್ವರೂಪ. ಅಲ್ಲಿ ಅವಿದ್ಯೆ ಅಜ್ಞಾನ ಮಿಥ್ಯಾಜ್ಞಾನ, ಅಯ್ಯೋ ಅದನ್ ಭ್ರಾಂತಿ. ಆ ಅಕ್ಷರವನ್ನ ನಾಶರಹಿತವಾದ ಸ್ವರೂಪವನ್ನ ಯಹ ವೇದಯತೆ, ಆತ್ಮನ ಪದ ಪ್ರಯೋಗ ಮಾಡಿದೆ, ವೇದಯತಿ ಮಾಡಿದ. ಯಾಕೆ? ತಾನಾಗಿ ಅರಿಯೋದು, ತನಗಾಗಿ ಅರಿಯೋದು, ಇನ್ನೊಬ್ಬರಿಗಾಗಿ ಅರಿಯೋದಲ್ಲ. ಅದು ಆತ್ಮನೇ ಪದ ಪ್ರಯೋಗ ಮಾಡಿದಾಗ ತನ್ನ ಅನುಭವಕ್ಕೆ ತಂದುಕೊಳ್ಳೋದನ್ನ ಆತ್ಮನೇ ಪದ ಪ್ರಯೋಗ ಮಾಡುತ್ತೆ. ತಾನಾಗಿ ಇರುವಂಥದ್ದು ಯಾವ ಹುಡ್ಕೋತಾನೋ, ಏ ಸೌಮ್ಯ ಮಗು ಅವನು ಏನಾಗ್ತಾನೆ ಗೊತ್ತಾನೋ, ಅರ್ಥ ಸಮ ಸಮಯದಲ್ಲೇ ಸರ್ವಜ್ಞನಾಗ್ತಾನೆ, ಎಲ್ಲದಲ್ಲೂ ಹೊಕ್ಬಿಡ್ತಾನೆ, ಎಲ್ಲವೂ ಆಗ್ಬಿಡ್ತಾನೆ. ಪಂಚಭೂತವು ತಾನೇ ಆಗ್ಬಿಡ್ತಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗ್ಬಿಡ್ತಾನೆ, ಸಮಸ್ತ ಚರಾಚರ ಜಗತ್ತನ್ನು ತುಂಬ್ಕೊಂಡ್ಬಿಡ್ತಾನೆ, ಸಮಸ್ತ ಕ್ರಿಮಿಕೀಟ ಅನುರೇಣು ತಿಲಕಾಷ್ಠಗಳೆಲ್ಲ ತುಂಬ್ಕೊಂಡ್ಬಿಡ್ತಾನೆ. ಎಲ್ಲವೂ ತಾನೇ, ತನ್ನ ವ್ಯತಿರಿಕ್ತವಾಗಿ ಹೊರತಾಗಿ ಏನೇನೂ ಇಲ್ಲ ಈ ಜಗತ್ತಲ್ಲಿ. ಅಹಮೇ ವೇದಂ ಸರ್ವೋಸ್ಮೀತಿ ಮನ್ಯತೆ ಸೋಸ್ಯ ಪರಮೋಲೋಕ ಅಂತ ಬೃಹದಾರಣ್ಯಕ. ನಾನೇ ಇದೆಲ್ಲವೂ ಆಗಿರುವೆನು, ಇದೆಲ್ಲವೂ ಅನ್ನೋದು ವಿದ್ಯಾಕಲ್ಪಿತ. ಅದನ್ನು ಅನುವಾದ ಮಾಡಿಕೊಂಡು ನಾನೇ ಇದೆಲ್ಲ ಆಗಿದ್ದೀನಿ ಅಂತ ಇದು ಮಾಡ್ತಾ ಇದೆ. ಆ ಜ್ಞಾನದ ಮಾಹಾತ್ಮ್ಯನ ಹೇಳುವಾಗ ಅಂಥ ಹೆಚ್ಚು ಜ್ಞಾನ ಅದು. ಆ ಜ್ಞಾನ ಪಡ್ಕೊಂಡ ಸಮ ಸಮಯದಲ್ಲಿ ಮುಕ್ತನಾಗ್ಬಿಡ್ತಾನೆ ಅಂತ. ಯಾವ ಜ್ಞಾನದಿಂದ ಮುಕ್ತರಾಗಕ್ಕಾಗಲ್ಲ, ಇದು ಒಂದೇ ಜ್ಞಾನದಿಂದ ಮುಕ್ತರಾಗಕ್ಕಾಗದು. ಯಾಕಂದ್ರೆ ಇದು ಅಜ್ಞಾನದಿಂದೇ ಬಂಧನ ಆಗಿರೋದ್ರಿಂದ, ಆ ಅಜ್ಞಾನಕ್ಕೆ ಜ್ಞಾನವೇ ಬೇಕಾಗಿರೋದ್ರಿಂದ ಜ್ಞಾನದಿಂದ ಮುಕ್ತರಾಗ್ಬಿಡ್ತಾನೆ. ಭಾಷ್ಯ ಸಣ್ಣದು ಬ್ರೀಫ ಬರೀತಾ ಇದ್ದಾರೆ. ವಿಜ್ಞಾನಾತ್ಮ ಸಹದೇವ ಇಷ್ಟ ಅಜ್ಞಾದಿಭಿ ಓಂಗವರು ಪ್ರಾಣಾಃ ಚಕ್ಷುರಾದಯಃ ಭೂತಾನಿ ಪೃಥಿವ್ಯಾದೀನಿ ಸಂಪ್ರತಿಷ್ಠಂತಿ ಪ್ರವಿಶಂತಿ ಯತ್ರ ಯಸ್ಮಿನ್ ಅಕ್ಷರೇ ತದಕ್ಷರಂ ವೇದೇತಿ ಯಸ್ತು ಸೌಮ್ಯ ಹೇ ಸೌಮ್ಯ ಪ್ರಿಯದರ್ಶನ ಸ ಸರ್ವಜ್ಞ ಸರ್ವಮೇವ ಆವಿವೇಶ ಆವಿಶತಿ ಸಹ. ಮುಂಚೆ ಹೇಳುವಕ್ಕೆ ಭಾಷೆ ಒಂದಕ್ಕೆ ಇನ್ನೂ ಕಮ್ಮಿ. ದೇವತೆಗಳನ್ನೇ ವಿಜ್ಞಾನಾತ್ಮನವನ್ನ ಭಾಷೆಗಾರರು ಅಗ್ನಾದಿ ದೇವತೆಗಳು ಅಂತ ಅರ್ಥ ಮಾಡುದು. ಅಂದ್ರೆ ಕರ್ಣಗಳಿಗೆ ಅನುಗ್ರಹ ಮಾಡುವ ದೇವತೆಗಳು. ವಾಕಿಗೆ ಅಗ್ನಿ, ಕಣ್ಣಿಗೆ ಆದಿತ್ಯ, ಕಿವಿಗೆ ದಿಗ್ದೇವತೆ, ವಾಯು, ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ದೇವತೆಗಳು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಶಾಸ್ತ್ರ ದೃಷ್ಟಿ. ಮತ್ತು ತಮ್ಮ ಅಧಿಕಾರ ಸ್ಥಾನದಲ್ಲೂ ದೇವತೆಗಳಿದ್ದಾರೆ ಅನ್ನೋದು ಶಾಸ್ತ್ರ ಒಪ್ಪಿಕೊಂಡಿದೆ. ಇಂದ್ರ ಸ್ವರ್ಗಕ್ಕೆ ಅಧಿಪತಿಯಾಗಿ ರಾಜನಾಗಿ ಅಲ್ಲಿದ್ದಾನೆ, ಹಾಗೆ ಅಷ್ಟದಿಕ್ಪಾಲಕರು ಲೋಕದಲ್ಲಿದ್ದಾರೆ ಅಂತ ಹೇಳಿ ಶಾಸ್ತ್ರೀಕ ಗಮ್ಯ ಅದು.
ಇರ್ಲಿ, ಶಾಸ್ತ್ರಗಮ್ಯವಾದ ಅಥವಾ ಅಧಿಷ್ಠಾತ ದೇವತೆಗಳಾಗಿರುವ ಅಜ್ಞಾನಿ ದೇವತೆಗಳು, ಹಾಗೆ ಪ್ರಾಣಗಳು ಬಹುಶಃ ಚಕ್ಷುರಾದಿಗಳು, ಕಣ್ಣು ಕಿವಿ ಮೂಗು ಬಾಯಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ, ಭೂತಗಳು ಅಂದ್ರೆ ಪೃಥ್ವಿಯಾದಿ ಪಂಚಭೂತಗಳು. ಅಲ್ಲಿಗೆ ಅಧ್ಯಾತ್ಮ ಅಧಿಭೂತ ಅಧಿದೈವ ಮೂರು ತಗೊಂಡ್ಬಿಟ್ರು. ಅಧ್ಯಾತ್ಮವಾದಿ ಚಕ್ಷುರಾದಿಗಳು, ಅಧಿಭೂತವಾದಿ ಪಂಚಭೂತಗಳು, ಅಧಿದೈವಾದಿ ಅಜ್ಞಾನ ದೇವತೆಗಳು. ಎಷ್ಟು ಯಸ್ಮಿನ್ ಸಂಪ್ರತಿಷ್ಠತೆ, ಎರಡು ಉಪಸರ್ಗ. ಸಮ್ಮನೆ ಚೆನ್ನಾಗಿ ಅಲ್ಲಿ ಸಕ್ಕರೆ ನೀರು ಒಂದಾಗುವ ಹಾಗೆಯೂ ಅಲ್ಲ, ಮಂಜುಗಡ್ಡೆ ನೀರು ಒಂದಾಗುವ ಹಾಗೆ, ಅಥವಾ ಘಟಾಕಾಶ ಮಹಾಕಾಶದಲ್ಲಿ ಒಂದಾಗುವ ಹಾಗೆ ಒಂದಾಗೋದು. ಯಾವಾಗಲೂ ಬೇರೆ ಆಗಿಲ್ಲ. ಬೇರೆ ಅಂದ್ರೆ ಅವಿದ್ಯಾ ಕಲ್ಪಿತ ಭ್ರಾಂತಿ. ಹಾಗೆ ಪ್ರಕರ್ಷೇಣ ಪ್ರಾಣವು ಹೆಚ್ಚಾಗಿ ಪೂರ್ತಿಯಾಗಿ ಒಂದಾಗುತ್ತವೆಯೋ, ಪ್ರವೇಶ ಮಾಡುತ್ತವೆಯೋ. ಎತ್ತರ ಸಪ್ತಮಿ ಎತ್ತರಲ್ಲದು. ಯಸ್ಮಿನ್ ಸ್ವರೂಪೇ ಯಸ್ಮಿನ್ ಅಕ್ಷರೇ, ಯಾವ ನಾಶರಹಿತವಾದ ಪರಬ್ರಹ್ಮದಲ್ಲಿ ಸ್ವರೂಪದಲ್ಲಿ ಒಂದಾಗುತ್ತವೆಯೋ, ಇನ್ನು ಒಂದಾಗ್ತಾ ಇದೆಯೋ ಗೊತ್ತಾಗ್ತಾ ಇದೆಯೋ ಅಂತ ಸುಷುಪ್ತಿಯನ್ನು ಪರೀಕ್ಷೆ ಮಾಡಿದವರಿಗೆ ಆ ಅನುಭವ ಬರುತ್ತೆ. ಸುಷುಪ್ತಿ ಅನುಭವವನ್ನು ಯಾರು ವಿಶೇಷ ಮಾಡ್ತಾರೆ, ಸುಷುಪ್ತಿ ಕಾಲದಲ್ಲಿ ಯಾವುದು ವಿಭಕ್ತವಾಗಿರಲ್ಲ, ಮುಂಗಡವಾಗಿರಲ್ಲ, ಎಲ್ಲವೂ ಒಂದು ಏಕತಾಂಗಚ್ಛಿತಿ, ಏಕತ್ವವನ್ನು ಪಡ್ಕೊಂಡಿರುತ್ತೆ, ಒಂದಾಗಿರುತ್ತೆ. ಆ ಒಂದಾಗಿರುವಿಕೆಯನ್ನ ಪಡೆದದ್ದನ್ನ ಯಾರು ಕಂಡುಕೊಳ್ತಾನೋ, ಹೇ ಸೌಮ್ಯ ಪ್ರಿಯದರ್ಶನ, ಯಾವ ಶಿಷ್ಯನು ಅಧ್ಯಾತ್ಮ ಜ್ಞಾನಕ್ಕಾಗಿ ಬರ್ತಾನೋ ಅವನು ಪ್ರಿಯದರ್ಶನ ಆಗ್ತಾನೆ. ಯಾಕೆಂದ್ರೆ ಗುರುವನ್ನ ಏಕಾತ್ಮತೆಯನ್ನು ಪಡ್ಕೊಂಡು ಬಂದವನು, ಅವನು ಒಂದಾಗ್ತಾನೆ. ಅವನು ಬಾಳಪ್ಪ ಹೇಳಪ್ಪ. ಅವನು ಸರ್ವಜ್ಞನಾಗುತ್ತಾನೆ. ಸರ್ವಜ್ಞನಾಗುತ್ತಲೇ ಸರ್ವಮೇವ ಆವಿವೇಶ ಲಿಟ್ಟಿದೆ. ಆವಿಶತಿ ಪ್ರವೇಶ ಮಾಡಿದನು ಅಂತ ಹೇಳ್ತಾ ಇದೆ. ಮುಂಚೆ ಮಾಡಿದವನು ಆಗ ಮಾಡಿದ್ದೀನಿ, ಎಲ್ಲವೂ ನಾನು ಆಗಿದ್ದೀನಿ ಅಂತ ಅವನು ಗೊತ್ತಾಗುತ್ತೆ. ತಿಳ್ಕೊಳ್ಳುತ್ತಲೇ ಸರ್ವಾತ್ಮ ಭಾವ ಸರ್ವಜ್ಞತ್ವ ಅವನಿಗೆ ಗೊತ್ತಾಗ್ಬಿಡುತ್ತೆ, ಉಂಟಾಗ್ಬಿಡುತ್ತೆ. ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಾಭವತಿ ಉತ್ತರ ಆಯಿತು. ಆ 5 ಪ್ರಶ್ನೆಗೂ ಉತ್ತರ ಆಯಿತು. ಇವಾಗ 5ನೇ ಪ್ರಶ್ನೆ ಮತ್ತೆ ಇದೊಂದು. ಅಥ ಇದಂ ಶೈಭ್ಯ ಸತ್ಯಕಾಮ ಪಪ್ರಚ್ಛ ಅಂತ ಹೇಳಿ 5ನೇ ಪ್ರಶ್ನೆ ಆರಂಭವಾಗುತ್ತೆ. ಏನಂ ಪಿಪ್ಪಲಾದಂ ಶೈಭ್ಯ ಶಿವೇ ಪುತ್ರ ಅಪತ್ಯಂ ಪುಮಾನ್, ಸತ್ಯಕಾಮ ಅಂತ ಹೆಸರು. ಅವನು ಬಂದು ಕೇಳ್ತಾ ಇದ್ದಾನೆ ಏನು ಅಂತ. ಮುಂದೆ ಅದಕ್ಕೆ ಸಂಬಂಧ ಬರೀತಾರೆ. ಅಥ ಇದಾನೀಂ ಪರಾಪರ ಬ್ರಹ್ಮ ಪ್ರಾಪ್ತಿ ಸಾಧನತ್ವೇನ ಓಂಕಾರಸ್ಯ ಉಪಾಸನ ವಿಧಿತ್ಸಯ ಪ್ರಶ್ನ ಆರಭ್ಯತೆ. ಅಲ್ಲಿ ಸಂಬಂಧ ಬರಬೇಕಾದ್ರೆ 3 ಪ್ರಶ್ನೆಯೂ ತತ್ವ ವಿಚಾರ ಅಂದ್ರು. 3 ಪ್ರಶ್ನೆಯೂ ಇಲ್ಲ. 5ನೇ ಪ್ರಶ್ನೆ ಅದಕ್ಕೂ ಲಿಂಕ್ ಇದೆ, ಇದಕ್ಕೂ ಲಿಂಕ್ ಇದೆ. ಅದು ಪರಾಪರ ಬ್ರಹ್ಮ ವಿಷಯವಾಗಿದೆ. ಕಂಡುಕೊಂಡ್ರೆ ಅಪರಬ್ರಹ್ಮ ಪರಬ್ರಹ್ಮ, ಉಪಾಸನೆ ಮಾಡದೆ ಕಂಡುಕೊಂಡ್ರೆ ಪರಬ್ರಹ್ಮ, ಉಪಾಸನೆ ಮಾಡಿದ್ರೆ ಅಪರಬ್ರಹ್ಮ ಓಂಕಾರವನ್ನ. ಮಾಂಡುಕ್ಯದಂತೆ ಕಂಡುಕೊಂಡ್ರೆ ಪರಬ್ರಹ್ಮ ಆಗುತ್ತೆ. ಹಾಗಾಗಿ ಎರಡಕ್ಕೂ ಲಿಂಕ್ ಇದೆ ಅಂತ ಹೇಳಿ ಅದನ್ನ ಮಧ್ಯ 5ನೇ ಪ್ರಶ್ನೆಗೆ ಇಟ್ಕೊಬಿಟ್ರು. ಆ 3ರಲ್ಲೂ ಇದು ಚರಿತಾರ್ಥ ಮಾಡ್ಬೋದು. ಕರ್ತೃತಂತ್ರವಾದ ವಿಚಾರ ಇದು. ಪರಾಪರ ಬ್ರಹ್ಮ ಪ್ರಾಪ್ತಿ. ಪರಬ್ರಹ್ಮ ಅಂದ್ರೆ ನಿರ್ಗುಣ ಬ್ರಹ್ಮ, ಅಪರಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ, ಸೋಪಾಧಿಕ ಬ್ರಹ್ಮ. ಅದರ ಪ್ರಾಪ್ತಿ ಇದೆ, ಪಡೆಯೋದು. ಅದಕ್ಕೆ ಸಾಧನವಾಗಿ, ಅದಕ್ಕೆ ಉಪಾಯವಾಗಿ ಓಂಕಾರವನ್ನ ಹೇಳಬೇಕು. ಓಂಕಾರ ಉಪಾಸನೆಯನ್ನು ವಿಧಿಸಬೇಕೆಂಬ ಇಚ್ಛೆಯಿಂದ ಈ ಒಂದು ಪ್ರಶ್ನೆಯು ಎದ್ಕೊಂಡಿದೆ. ಈ ಒಂದು ಪ್ರಶ್ನೋಪನಿಷತ್ತಲ್ಲಿ ಪ್ರಾಣೋಪಾಸನೆ ಹೇಳ್ತು, ಆಮೇಲೆ ಅಗ್ನಿಶೋಮಾತ್ಮಕವಾದ ಅನ್ನ ಪ್ರಜಾಪತಿ ಉಪಾಸನೆ ಹೇಳ್ತು. ಈಗ ಓಂಕಾರ ಉಪಾಸನೆ 3 ಉಪಾಸನೆ ಇದೆ. ಅದು ಸಂವತ್ಸವಿ ಪ್ರಜಾಪತಿ, ಮಾಸೋವಿ ಪ್ರಜಾಪತಿ, ಅಹೋರಾತ್ರೋವಿ ಪ್ರಜಾಪತಿ, ಅನ್ನಂಬೈ ಪ್ರಜಾಪತಿ ಅಂತೇಳಿ ಓಂಕಾರೋಪಾಸನೆ. ಅದು ಓಂಕಾರೋಪಾಸನೆ ಪರಾಪರ ಬ್ರಹ್ಮ ಪ್ರಾಪ್ತಿ ಸಾಧನ. ಹೇಳಿದ ಭವೋಪಾಸನೆ, ಹೇಳಿದ ಓಂಕಾರ, ಇದು ವಿರಾಟೋಪಾಸನೆ ವಿರಾಟ್ ಪ್ರಾಪ್ತಿಯೇ. ಉಪಾಸನೆಯನ್ನು ವಿಧಾತು ಇಚ್ಛೆಯ ವಿಧಿಚ್ಛಯ, ವಿಧಿಬೇಕೆಂಬ ಇಚ್ಛೆಯಿಂದ ಪ್ರಶ್ನೆ ಆರಂಭವಾಗ್ತಾ ಇದೆ. ಅಥ ಏನಂ ಶೈಭ್ಯ ಸತ್ಯಕಾಮ ಪಪ್ರಚ್ಛ ಸಯೋಹ ವೈತದ್ಭಗವನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕಥಮಂ ವಾ ವಸತೇನ ಲೋಕಂ ಜಯತೀತಿ.
ಅಥ ಹ ಏನಂ ಶೈಬ್ಯಃ ಸತ್ಯಕಾಮಃ ಪಪ್ರಚ್ಛ ಸಹ ಯಹ ಹ ವೈ ತತ್ ಭಗವನ್ ಮನುಷ್ಯೇಷು ಹೇಳೋ ಪ್ರಾಯಣಾರ್ಥಂ ಯಹ ಹ ವೈ ತತ್ ಭಗವನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕತಮಂ ವಾವ ಸಹ ತೇನ ಲೋಕಂ ಜಯತಿ ಇತಿ. ಕಥಮವನ್ನು ಅನೇಕೇಶು ಲೋಕೇಶು, ಗೆಲ್ಲಬೇಕಾದ ಅನೇಕ ಲೋಕಗಳಲ್ಲಿ ಯಾವುದೋ ಒಂದಾದ ಕಥಮ. ಆಮೇಲೆ ಇದಾಮೇಲೆ ಸೌರ್ಯಾನಿ ಗಾರ್ಗೆ ಆದ್ಮೇಲೆ ಶೈಬ್ಯ ಸತ್ಯಕಾಮ ಎಂಬುವಾತನು ಕೇಳಿದನು. ಸಯಹ ಅವನು ಯಾವನಾದ್ರೂ ಸರಿ, ಸೈಬಂಡಿಕರಾಗಿ ಯತಿಯಾಗಿ ಸನ್ಯಾಸಿಯಾಗಿ, ತತ್ ಅದನ್ನ ಹಾಗೆ ತತ್ ಶಬ್ದಕ್ಕೆ ಹಾಗೆ ಕಥ ಇದು, ಕ್ರಿಯಾವಿಶೇಷಣ ಇದು. ಅದು ಆ ರೀತಿ ಉಪಾಸನೆ ಮಾಡುದಿಲ್ಲ, ಪ್ರಾಯಣಾಂತಂ ಸಾಯುವರೆಗೂ ಉಪಾಸನೆ ಮಾಡುದಿದೆಯಲ್ಲ, ಅದು ಅದ್ಭುತವೇ, ಅದು ಆಶ್ಚರ್ಯವೇ. ಲಕ್ಷಕ್ಕೋ ಕೋಟಿಗೂ ಯಾವನೋ ಒಬ್ಬ ನಿಷ್ಠೆಯಿಂದ ಓಂಕಾರದಲ್ಲಿ, ನಮ್ಮ ಇವರು ಸುಬ್ಬಿಗುರು ಹೇಳ್ತಿದ್ರು ಅಲ್ಲ, ರಾಮೋಪಾಸನೆ ಶಿವೋಪಾಸನೆ ಸುಲಭ ಮಾಡೋದು, ಒಂದು ಆಕಾರ ಗುಣ ಸಿಗುತ್ತೆ. ಓಂಕಾರದಲ್ಲಿ ಏನು ಇಲ್ವೇ ಇಲ್ಲಲ್ಲ, ಅದು ಹೆಂಗೆ ಉಪಾಸನೆ ಮಾಡೋದು? ಅದೇ ಕರೆಕ್ಟ್ ಉಪಾಸನೆ. ಏನು ಇಲ್ಲದೆ ಇರೋದು ಅಂದ್ರೆ ಸತ್ಯ ಕತ್ರ, ಏನೋ ಇರೋದು ಅನೃತ, ಅದು ನಾಮರೂಪ ವಿಕಾರಾತ್ಮಕ ಅನೃತ ಅಲ್ಲ, ಅದನ್ನು ತಂದ್ಕೊಳಕ್ಕಾಗಲ್ವಲ್ಲ, ಮನಸ್ಸಿಗೆ ಭಾವನೆ ಮಾಡೋಕ್ಕಾಗಲ್ವಲ್ಲ, ಅದು ನಿಜ. ಅದೇ ತಾನೇ ಅದು ತಂದ್ಕೊಳ್ಬೇಕಾಗಿಲ್ಲ, ತಂದ್ಕೊಳ್ಳುವ ಆತನ ಸ್ವರೂಪ ಕೊಟ್ಕೊಂಡಿದೆ. ಅದು ಭಾವನೆ ಮಾಡ್ಬೇಕು, ತಂದ್ಕೋಬೇಕಲ್ಲ. ಭಾವನೆ ಮಾಡ್ಬೇಕು, ಮೂರು ಮಾತ್ರ ತಕ್ಕೋಬೇಕಲ್ಲ, ಅಕಾರ ಉಕಾರ ಮಕಾರಾತ್ಮಕ ಭಾವನೆ ಮಾಡ್ಬೇಕಲ್ಲ. ಅದಕ್ಕೆ ಋಗ್ಭಿರೇತಂ ಯಜುರ್ಭಿರಂತರಕಂ ಸಾಮಭಿ, ಮೂರು ವೇದ, ಮೂರು ಲೋಕ, ಮೂರು ಅವಸ್ಥೆ ಎಲ್ಲವೂ ನಡಕ ಮಾಡಿ, ಅಗ್ನಿವಾದ ನಡಕ ಮಾಡಿ ಇಡೀ ವಿಶ್ವಾತ್ಮವಾಗಿದೆ ಈ ಓಂಕಾರವು. ಒಂದು ಜಾಗೃತ ಅವಸ್ಥೆಯನ್ನು, ಒಂದು ಸ್ವಪ್ನಾವಸ್ಥೆಯನ್ನು, ಸುಪ್ತಾವಸ್ಥೆ ಅಷ್ಟನ್ನು ವ್ಯಾಪಿಸ್ಕೊಂಡು ತಂದ್ಕೊಂಡು ಮೂರನ್ನು ಮೀರಿ ತನ್ನದಾದ ರೂಪದಿಂದ ಇರ್ತಕ್ಕದ್ದಾಗಿರೋ ಒಂದು ತತ್ವ ಇದು. ಈ ತತ್ವಕ್ಕೆ ತತ್ವ ಸ್ವರೂಪಕ್ಕೆ ತುಂಬಾ ಹತ್ತಿರ ಇದು. ಹಾಗಾಗಿ ಯಾವನಾದ್ರೂ ಸರಿ ಪೂಜ್ಯರೇ ತತ್ವ ಆ ರೀತಿಯಾಗಿ ಅದು ಅದ್ಭುತದಂತೆ ಹಾಗೆ ಮಾಡೋನು ಬಹಳ ಆಶ್ಚರ್ಯನೇ ಸರಿ. ಮನುಷ್ಯರ ಪೈಕಿ ಅದು ಮನುಷ್ಯ ಅಂತ ಹಾಕಿದೆ, ಅದನ್ನ ಭಾಷೆ ಯತಿಶು ಅಂತ ಹಾಕಿದೆ. ಅಲ್ಲ, ಶ್ರುತಿಯಲ್ಲಿ ಸನ್ಯಾಸಿಗಳಿಗೆ ಅಂತ ಇದು ಮಾಡಿಲ್ಲ, ಮನುಷ್ಯೇಶು ಅಂತ ಇದೆ. ಅದಿಲ್ಲ ಇಲ್ಲ, ಬೆಳಿಬಟ್ಟೆ ಇಲ್ಲ ಇದಲ್ಲ. ಬೆಳಿಬಟ್ಟೆ ಸನ್ಯಾಸ ಓಂಕಾರ ಮುಟ್ಟ ಹಾಕಿಲ್ಲ ಅವ್ರು, ಓದಿದ್ದು ಇದು ಪರವಾಗಿಲ್ಲ, ಕಾಯಿ ಬಟ್ಟೆಗೆ ಬರೋದು ಪರವಾಗಿಲ್ಲ. ನೋಡಿ ಇವ್ನು ಹೆಂಗಾಗ್ತಾನೆ ಇವನು. ಅದು ಪೇಟೆಂಟ್ ಸನ್ಯಾಸಿಗೆ, ಅದು ಸನ್ಯಾಸಿಗಳು ಓಂಕಾರ ಮುಟ್ಬಾರ್ದು, ಬೇರೆ ಮುಟ್ಟಿದ್ರೆ ಎಫೆಕ್ಟ್ ಆಗಲ್ಲ. ಅದು ಅದ್ಭುತವಾಗಿರ್ತಕ್ಕಂತಹ ಓಂಕಾರವನ್ನ ಪ್ರಾಯಣಾಂತ ಅಂದ್ರೆ ಮರಣಾಂತದವರೆಗೂ ಉಪಸರ್ಗ ಆಭಿಮುಖ್ಯೇನ ಅಂದ್ರೆ ಪೂರ್ಣ ತನ್ಮಯತೆಯಿಂದ ಭಕ್ತಾವೇಶದ ಬ್ರಹ್ಮಭಾವ. ಅದಕ್ಕೆ ಇದರ ಗುಣವೇ ಬೇಕು. ಯಾವುದೋ ಅದು ಅದೆಲ್ಲ ಸನ್ಯಾಸಿಗಳಲ್ಲಿ ಬೇರೆ ಹೊಂದಲ್ಲ ಅದು. ಅದೇನ್ ಬರ್ಬಾರ್ದು ಬೇರೆಯವ್ರಿಗೆ. ಅಲ್ಲಪ್ಪ, ಅಪೂತಾಹಿ ಗೃಹಸ್ಥ, ಗೃಹಸ್ಥರು ಸ್ವತಃ ಅಪೂಜಿತರು ಅಲ್ಲಪ್ಪ. ರುಜುವೋಹಿ ಬ್ರಾಹ್ಮಣ ಸನ್ಯಾಸಿಗಳನ್ನೇ ಅವ್ರು ಹೇಳೋದು. ಹಾಗಾಗಿ ಪ್ರಾಯಣಾಂತಂ ಸಾಯುವವರೆಗೂ ಓಂಕಾರವನ್ನು ಯಾರು ಧ್ಯಾನ ಮಾಡುತ್ತಾನೋ, ಹಾಗೆ ಧ್ಯಾನ ಮಾಡುವಾತನು ಉಪಾಸನೆಯನ್ನು ಗೆಲ್ಲಬೇಕಾದ ಅನೇಕ ಲೋಕಗಳಲ್ಲಿ ಯಾವ ಲೋಕವನ್ನು ಗೆದ್ಕೋತಾನೆ, ಯಾವ ಲೋಕವನ್ನು ತನ್ನನ್ನಾಗಿ ಮಾಡ್ಕೊಳ್ತಾನೆ ಅಂತ ಪ್ರಶ್ನೆ. ಸಯಃ ಕಶ್ಚಿತ್ ಹಾ ವೈ ಭಗವನ್ ಮನುಷ್ಯೇಷು ಮನುಷ್ಯಾಣಾಂ ಮಧ್ಯೆ ತದು ಅದ್ಭುತಮಿವ ಪ್ರಾಯಣಾಂತಂ ಮರಣಾಂತಂ. ಯಾವನಾದರೂ ಸರಿ ಪೂಜ್ಯರೇ ಮನುಷ್ಯರಲ್ಲಿ, ಮನುಷ್ಯರ ಪೈಕಿ ನಿರ್ಧಾರಣೆ ಷಷ್ಠಿ, ಅವರ ಪೈಕಿ ಒಬ್ಬನು ನನಗೆ ಅದ್ಭುತದಂತೆ. ಅದು ಹಾಗೆ ತತ್ವ ಅಂದ್ರೆ ಅದನ್ನೂ ಅಲ್ಲ, ಹಾಗೆ ಅಂತ ಅರ್ಥ. ಆತ ಉಪಾಸನೆ ಮಾಡೋದು. ಪ್ರಾಯಣಾಂತ ಸಾಯುವರೆಗೂ, ಯಾವ ಕೂತಾಗ ನಿಂತಾಗ ಮಲಗಿದಾಗ ಸ್ವಪ್ನದಲ್ಲೇ ಓಂಕಾರ ವಿಚಾರವೇ. ಎಲ್ಲಾ ಕಾಲದಲ್ಲೂ ಅದು. ನನಗೊಂದು 4-5 ದಿನ ಬರೀ ಸ್ವಪ್ನದಲ್ಲಿ ಭಾಗವತ ವಿಚಾರ ಬರ್ತಾ ಇದೆ. ಸ್ವಪ್ನದಲ್ಲೇ ಬರೀ ಭಾಗವತ ವಿಚಾರವೇ, ಏನಪ್ಪ ಅದೇ ಬರ್ತಾ ಇದೆ. ಯಾವ ಜೀವಂ ಇತ್ಯಾದಿದು ಸಾಯುವರೆಗೂ ಅಂತ ಅರ್ಥ.
ಸಾಯುವರೆಗೂ ಅದನ್ನು ಮಾಡ್ತಾ ಇರ್ತಾನೋ. ಓಂಕಾರಂ ಅಭಿಧ್ಯಾಯೀತ ಅಭಿಮುಖ್ಯೇನ ಚಿಂತೆಯೇ. ಓಂಕಾರನ್ನ ಅಭಿಧ್ಯಾಯೀತ ಅಂದ್ರೆ ಅಭಿಮುಖವಾಗಿ, ಅಂದ್ರೆ ತನಗೂ ಓಂಕಾರಕ್ಕೂ ಮುಖಾಮುಖಿ ಮಾಡ್ಕೊಂಡು, ತನಗೆ ಓಂಕಾರ ವಿಷಯ, ಓಂಕಾರ ತನ್ನನ್ನೇ ನೋಡ್ತಾ ಇದೆ, ತಾನು ಓಂಕಾರ ನೋಡ್ತಾ ಇದ್ದಾನೆ. ನೋಡ್ತಾ 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 ಒಂದಾಗ್ಬಿಡ್ತಾನೆ. ಹೇಗೆ ಚಿತ್ರ ನೋಡ್ತಾ ನೋಡ್ತಾ ಸಿನಿಮಾ ನೋಡ್ತಾ ನೋಡ್ತಾ ಸಿನಿಮಾದಲ್ಲಿ ಮುಳುಗ್ತಾನೋ, ಒಂದು ವಿಷಯ ನೋಡ್ತಾ ನೋಡ್ತಾ ವಿಷಯದಲ್ಲಿ ಮುಳುಗ್ತಾನೋ, ಓಂಕಾರ ಚಿಂತನೆ ಮಾಡ್ತಾ ನೋಡ್ತಾ ನೋಡ್ತಾ ಓಂಕಾರ ಮೈನಾಗ್ಬಿಡ್ತಾನೆ ಇವನೇ. ಪೂರ್ತಿ ಓಂಕಾರ ಸ್ವರೂಪ ಆಗ್ಬಿಡ್ತಾನೆ. ಒಂದು ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಂಗೆ ಇವನ ಎಲ್ಲ ಅವಯವ ಓಂಕಾರ ಊರ್ಕೊಂಡ್ಬಿಡುತ್ತೆ. ಓಂಕಾರ ಮಯನಾಗ್ಬಿಡ್ತಾನೆ. ಪ್ರಣವ ನಿಷ್ಠ, ಪ್ರಣವ ಸ್ವರೂಪಿ, ಓಂಕಾರ ಸ್ವರೂಪ, ಓಂಕಾರ ನಿಷ್ಠ ಆಗ್ಬಿಡ್ತಾನೆ. ಇದು ಬರೀತಾರೆ. ಹೇಗೆ ಧ್ಯಾನ ಮಾಡುದು ಅಂದ್ರೆ ಬಾಹ್ಯ ವಿಷಯೇಭ್ಯ ಉಪಸಂಹೃತ ಕರಣ. ಹಾಕೋ ಇಮೇಲ್ ಹೇಳಿ ಯಾರಿಗೋ ಎಲ್ಲಿಂದೋ. ಹಾ ಹಾಕು. ಅದ್ಯಾಕೆ ಹಾಕ್ತೀವೋ ಬೇಡ. ಉಪಸಂಹೃತ ಕರಣ ಸಮಾಹಿತ ಚಿತ್ತ ಭಕ್ತ್ಯಾವೇಶಿತ ಬ್ರಹ್ಮಭಾವ ಓಂಕಾರೇ. ಡಾಕ್ಟರ್ ಬಂದಿದ್ದಾರೆ ಅಂತ ಶ್ರವಣಿಗೆ, ಡಾಕ್ಟರ್ ಬಂದಿದ್ದಾರೆ ಅಂತ ಶ್ರವಣ ಹುಡ್ಕೋಕ್ ಹೋಗಿದ್ದ. ಶ್ರವಣಿಗೆ ಹೇಳೋ ಹೊರಗಿನ ವಿಷಯಗಳಿಂದ ಶಬ್ದ ಸ್ಪರ್ಶ ರೂಪ ರಸಾದಿಕ ವಿಷಯಗಳಿಂದ ಉಪಸಂಹೃತ ಅಲ್ಲಿ ಕರಣಾನಿ ಯಸ್ಯ ಸಹ ಉಪಸಂಹೃತ ಕರಣ ಅಡಗಿಸಿಕೊಂಡ ಇಂದ್ರಿಯುಳ್ಳವನಾಗಿ ಸಮಾಹಿತ ಚಿತ್ತ, ಸಮಾಹಿತಂ ಚಿತ್ತಂ ಯಸ್ಯ ಪೂರ್ತಿ ಸಮಾಧಾನ. ಅವನಿಗೆ ಬಾಹ್ಯ ಪ್ರಪಂಚದಿಂದ ಸುಖವಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗಿ ಅದರ ಅಸ್ತಿತ್ವವು ನಿಜವಾಗಿ ತೋರಿಕೆ ಮಾತ್ರವೇ ಅಂತ ಅಂದ್ಕೊಂಡಿದ್ರಿಂದ ಇನ್ನು ಸುಳ್ಳಾದ ಕಡೆ ಮನಸ್ಸು ಹೋಗಲ್ಲ. ಸತ್ಯ ಅಂದ್ಕೊಂಡು ಸುಖ ಅಂದ್ಕೊಂಡಾದ್ರೆ ಆ ಕಡೆ ಹೋಗತ್ತೆ. ಅಸ್ತಿತ್ವವು ಕೊಟ್ಟಿಲ್ಲ, ಸುಖದ ನಿರೀಕ್ಷಣೆಯೂ ಇಲ್ಲ ಅಂತ ಆದ್ಮೇಲೆ ಮನಸ್ಸು ಸಮಾಧಾನ ಆಗೇಬೇಕು. ಯಾವ ಕಲ್ಪನೆ ಸುಖ ಮುಳುಗ್ತಾನೋ, ಕಲ್ಪನೆಯಲ್ಲಿ ಮುಳುಗಿದವನಿಗೆ ಚಿತ್ತ ವಿಕ್ಷೇಪ ಆಗ್ತಾ ಇರುತ್ತೆ, ಅದು ಚಂಚಲತೆ ಹೊಯ್ದಾಟ ಆಗ್ತಾ ಇರುತ್ತೆ. ಕಲ್ಪನೆಯಲ್ಲ ಬಿಟ್ಕೊಂಡ ಅಂದ್ರೆ ಶಾಂತ ಬರುತ್ತೆ. ಸಮಾಹಿತ ಚಿತ್ತನಾಗಿ ಭಕ್ತಿಯಿಂದ ಆವೇಶಿತನ ಹೊಕ್ಕಿಸಿದ್ದಾಗಂತ, ಹೊಕ್ಸ್ಬಿಟ್ಟ, ಭಕ್ತಿಯಿಂದ ತುಂಬಿಟ್ಟ. ಯಾವುದನ್ನ? ಬ್ರಹ್ಮಭಾವನ. ಯಾವುದಕ್ಕೆ? ಚಿತ್ತಕ್ಕೆ. ಚಿತ್ತಕ್ಕೆ ಪರಮ ಪ್ರೇಮದಿಂದ ಬ್ರಹ್ಮಭಾವವನ್ನು ತುಂಬಿದವನಾಗಿ ಪೂರ್ತಿ ಬ್ರಹ್ಮಭಾವವನ್ನು ಊರಿಸ್ಕೊಂಡು ಮನಸ್ಸಿನಲ್ಲಿ ಅದು ಓಮಿತ್ಯಾತ್ಮಾನಂ ಯುಂಜೀತಾಂ ಶ್ರುತಿ ತನ್ನನ್ನೇ ಓಂಕಾರವಾಗಿ ಸೇರಿಸ್ಕೊಂಡು ಹಾಗೆ ಪ್ರಣಬೋಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಮಾತ್ರ ಚತುರ್ಥೋ ಅವ್ಯವಹಾರ ಪ್ರಪಂಚೋ ಶಿವೋದ್ವೈತ ಏವಂ ಓಂಕಾರ ಆತ್ಮೈವ, ಏವಂ ಓಂಕಾರ ಆತ್ಮೈವ ಅಂತ. ಹೀಗೆ ಓಂಕಾರಂ ಪ್ರಣವಾತ್ಮಾನಂ ತನ್ಮೇ ಪ್ರಣವಾತ್ಮಾನಂ, ಪ್ರಣವ ಸ್ವರೂಪನಾಗಿರ್ತಕ್ಕವನು ಆತ್ಮ. ಆತ್ಮ ಪ್ರಯತ ಪ್ರಣವೋಂಕಾರಂ ಓಂಕಾರಂ ಬರೋದು ಜ್ಞಾಪ ಇದೆ ಅನ್ನೋದು. ನಿಂದು ಯೋಸು ಸರ್ವೇಶ್ ಪ್ರಯತ್ನ ಯೋಸು ಗೋವಿದ್ಯುಷ್ಟಂ ಮಾಡಕ್ ಬರತ್ತೆ ನಿಮ್ಗೆ ಇಲ್ವಾ? ಹೇಳ್ಕೊಟ್ಟವ್ರಿಗೆ ಬಂದಿಲ್ವಾ? ಯಾರು ಹೇಳ್ಕೊಟ್ಟಿದ್ದಾರೆ? ಯಾಕೆ ಯಾರು ಹೇಳ್ಕೊಟ್ಟಿದ್ರು? ಮಡಕ ಹೇಳ್ಕೊಟ್ಟಿದ್ದಾವ ನಮ್ಗೆಲ್ಲ, ಮಡಕ ಬರುತ್ತೆ ನಮಗೆ. ಭಕ್ತಿಯಿಂದ ಆವೇಶಿತ ಹೊಕ್ಕಿಸಿದ್ದಾದ ಬ್ರಹ್ಮಭಾವವುಳ್ಳದ್ದಾದ ಓಂಕಾರದಲ್ಲಿ ಯಾವ ರೀತಿ ಆತ್ಮ ಪ್ರತ್ಯಯ ಸಂತಾನ ಅವಿಚ್ಛೇದ ಭಿನ್ನ ಜಾತೀಯ ಪ್ರತ್ಯಯಾಂತರ ಅಖಿಲೀಕೃತ ನಿವಾತಸ್ಥ ದೀಪ ಶಿಖಾ ಸಮಃ ಅಭಿಧ್ಯಾನ ಶಬ್ದ. ಅಭಿಧ್ಯಾನ ಅಂದ್ರೆ ಏನು ಕೇಳಿ. ನೀವ್ ಈಗ ತಾನೇ ಪ್ರಣವ ಅಂದ್ರಲ್ಲ ಗುರುಗಳೇ, ಅಂದ್ರೆ ನಾವು ಓಂಕಾರನ್ನ ಇದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಬ್ರಹ್ಮನ್ನ ನೋಡ್ಬೇಕಾ? ಪ್ರಣವ ಅಂದ್ರೆ ಕರೆಕ್ಟ್ ಆಗಿ ಏನು ಅಂತ ಹೇಳ್ತೀರಾ ಸರ್?
ಪ್ರಕೃಷ್ಟೋ ನವಃ ಪ್ರಣವ ನಿತ್ಯ ನೂತನ ಅಂತ. ನಿತ್ಯ ನೂತನವಾಗಿ ಕಾಲಾತೀತವಾಗಿ ಕಾಲ ಸಂಬಂಧವಿಲ್ಲದೆ ನಿತ್ಯ ನೂತನವಾಗಿರೋದೇ ಪ್ರಣವ. ಪರಮಾತ್ಮನಿಗೆ ಪ್ರಣವ ಅಂತ ಹೇಳೋದು. ಬ್ರಹ್ಮನ್ಗೆ ಪರಮಾತ್ಮ ಬ್ರಹ್ಮ ಸ್ವರೂಪವೇ, ಪರಮಾತ್ಮ ಸ್ವರೂಪವೇ, ಕಲ್ಪಿತವಲ್ಲದ ಅಕ್ಷರ ಸ್ವರೂಪವೇ ಪ್ರಣವ, ಅದೇ ಓಂಕಾರ. ಸೊ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನೆನ್ಪು ಮಾಡ್ಕೊಂಡು ಇದು ಓಂ ಅಂತ ಇರ್ಬೇಕು. ನೀವು ಬರೀ ಬ್ರಹ್ಮಾಂಡ ಮಾಡಿ ಸಾಕು. ಗುರುಗಳೇ ಮೋಸ, ನೀವು ಮಾತ್ರ ಮಾಡ್ಬೇಕು ಓಂ ಅಂತ ಅಲ್ಲ ಹೇಳಿ. ಕಾಯ್ಬಟ್ಟೆ ಊರಿ ನೀವು ಕೊಡಿಸ್ತೀವಿ. ಸರಿ, ಕಾಯ್ಬಟ್ಟೆಗೆ ಅದು ಏನು ಮಾಡಕ ಹಾಗೆ ಇರುದು. ನಿಮ್ಗೆ ಕಠೋಪನಿಷತ್ತು ಉಪನ್ಯಾಸ ಮಂದಿ ತೋರಿಸ್ತೀನಿ ಸ್ವಾಮಿ ಏನ್ ಬರೀತಾರೆ. ಆತ್ಮ ಪ್ರತ್ಯಯ ಸಂತಾನ ಅವಿಚ್ಛೇದ. ಆತ್ಮ ಪ್ರತ್ಯಯ ಅಂದ್ರೆ ನಾನೆಂಬ ಪ್ರತ್ಯಯ, ಪ್ರತ್ಯಯ ಅಂದ್ರೆ ಅರಿವು, ಅದರ ಸಂತಾನದ ಸಾಲು, ಅದು ಕಡಿವಡಿದು ಹೋಗ್ತಿರ್ಬೇಕು. ತನಗೂ ಓಂಕಾರಕ್ಕೂ ಏಕಾತ್ಮತೆ, ಅನನ್ಯತೆ, ತಾದಾತ್ಮ್ಯತೆ ಪೂರ್ತಿ. ಓಂಕಾರೇ ನಾನು, ನಾನೇ ಓಂಕಾರ. ಓಂಕಾರ ತಾನು ಎರಡಲ್ಲ, ಎರಡು ಶಬ್ದವೇ ಹೊರತು, ಎರಡು ಪ್ರತ್ಯಯ ಹೊರತು, ತತ್ವ ಒಂದೇ, ಒಂದೇ ಸ್ವರೂಪವೇ ಓಂ ಎಂಬುದಾಗಿ ತೋರುತ್ತಿತ್ತು. ಆ ಓಂಕಾರವೆಂಬ ಆತ್ಮ ತತ್ವದಲ್ಲಿ ಆತ್ಮ ಪ್ರತ್ಯವನ್ನ ಕಡಿವಡಿಯದೆ ನಿರಂತರವಾಗಿ ಮಾಡುತ್ತಿರುವುದು ಒಂದು. ಮತ್ತು ಭಿನ್ನ ಜಾತಿ ಅಂದ್ರೆ ಬೇರೆ ಜಾತಿ ಅಂದ್ರೆ ಮನೆ ಕೆಲಸ ಆಗ್ಬೋದು, ರಾಜಕೀಯ ಇರ್ಬೋದು, ಲೌಕಿಕ ಆಗ್ಬೋದು, ಯಾವುದೇ ಅದು ಯಾವ ಪ್ರತಿಯು ಮಧ್ಯೆ ಬೆರಕೆ ಇಲ್ಲದಿದ್ದಾಗಿರ್ಬೇಕು. ಮಧ್ಯೆ ಅದೇ ಬಂದು ಸೇರ್ಕೊಳ್ತಾ ಇರ್ಬೋದು. ಭಿನ್ನ ಜಾತಿಯನ್ನು ಬೇರೆ ಜಾತಿಯದಾದ ಓಂಕಾರಕ್ಕಿಂತ ಬೇರೆ ಜಾತಿಯದಾಗಿರುವ ಪ್ರತ್ಯಯದಿಂದ ಅದು ತುಂಡಾಗದೇ ಇರುವಂತದ್ದಾಗ್ಬೇಕು, ಅಖಿಲೀಕೃತ. ಅದು ತುಂಡಾಗ ಮಧ್ಯ ಸ್ಟವ್ ಮೇಲೆ ಹಾಲಿಟ್ಟಿದ್ದೆ ಅಂತ ಜ್ಞಾಪಕ ಆಯ್ತು ಅಂದ್ರೆ ಆಯ್ತು. ಜಾನ ಕೂತಾಗ ಸ್ಟವ್ ಮೇಲೆ ಹಾಲಿಟ್ಟಿದ್ದೆ, ಆರ್ಸೇ ಇಲ್ಲ, ಕುಕ್ಕರ್ ಅಡಿಗೆ ಮಾಡಿಲ್ಲ, ಅದ್ ಮಾಡಿಲ್ಲ, ಅದಾಗಲ್ಲ. ಅದು ಬರ್ತಾ ಇದ್ದೆ ಮಧ್ಯ ಆ ಓಂಕಾರ ಉಪಾಸನೆ ಆಗಲ್ಲ. ಅದರ ಬಿಟ್ಬಿಡ್ಬೇಕು. ಅದಕ್ಕೆ ಅದಕ್ಕಾಗಿ ಕೂರ್ಬೇಕು. ಇನ್ ಬೇರೆ ಪ್ರತ್ಯಯ ಮಧ್ಯೆ ಬರಬಾರ್ದು. ಅದಾಗ್ಬಿಡುತ್ತೆ. ಯಾರೋ ಬರ್ತಿದ್ದಂದು, ಯಾರೋ ಬರ್ತಾ ಇದ್ದೋ, ಕಾಲಿನ ಬೆಲ್ಲ ಆಯ್ತು, ಆಯ್ತು, ಭಾಗ ತೆಗಿಯಕ್ಕೆ ಹೋಗ್ಬೇಕು, ಯಾರಿಗೋ ಮಾಡ್ಬೇಕು. ಆ ಗೃಹಸ್ಥರಿಗೆ ನೂರಾರು ಜಂಜಾಟ, ಚಂಚಲ, ಅವ್ರಿಗೆ ಆಗಲ್ಲ. ಗುರುಗಳೇ ಖಿಲಾನೋ ಖಿಲಿ ಆಗತ್ತೋ ಅದು ಇದು? ಅದು ಖಿಲ ಅನ್ನೋದು ಮೂಲ ಪದ. ಅದು ಅಖಿಲೀಕೃತ ಅನ್ನೋ ಚ್ವಿ ಪ್ರತ್ಯಯ. ಖಿಲವನ್ನಾಗಿ ಮಾಡುವಂಥದ್ದಾಗೋದು ಖಿಲೀಕೃತ. ಅಖಿಲ ಖಿಲ ಸಂಪದ್ಯಮಾನ ಖಿಲೀಕೃತ. ಖಿಲ ಭಾಗ ಅಂತೀವಲ್ಲ ನಾವು. ಖಿಲ ಭಾಗ ಅಂದ್ರೆ ತುಂಡಾದ ಭಾಗ, ಶೇಷ ಭಾಗ. ಅದು ಸ್ತ್ರೀಲಿಂಗದಲ್ಲ ಖಿಲಿ ಅಂದ್ರೆ? ಇಲ್ಲ, ಖಿಲಿ ಭಾವ ಪುಲ್ಲಿಂಗವೇ. ಪುಲ್ಲಿಂಗವೇನು? ಖಿಲಿ ಭಾವ ಪುಲ್ಲಿಂಗ. ಖಿಲ ಭಾವ ಅದು ಪದ ಇದೆಯಾ? ಖಿಲ ಭಾವ ತುಂಡಾಗ, ಅದು ಇದು ಇದಲ್ಲ, ಅದು ತದ್ಭೂತ ಅಭೂತ ತದ್ಭಾವ ಅಲ್ಲ, ಬರೀ ಗುಣವಾಚಕ. ತುಂಡಾಗಿರೋದು ಅಂತ, ತುಂಡಾಗಿರುವಂಥದ್ದಾಗಿರೋದು ಮಾಡ್ತಿರಲ್ಲ. ತುಂಡಾಗದೇ ಇರುವಂಥದ್ದನ್ನು ತುಂಡಾಗುವಂತೆ ಮಾಡೋದು ಖಿಲೀಕೃತ. ಮಾನ್ಯೀಕರಣ ಅಂತ ಬರುತ್ತಲ್ವ ಗುರುಗಳೇ? ಮಾನ್ಯೀಕರಣ ಅಂತ ಬರುತ್ತೆ. ಆಗಲ್ಲ. ಇದು ಗುರುವೀಕರಣ, ಲಘ್ವೀಕರಣ, ಲಘ್ವೀಭಾವ, ಗುರುವೀಭಾವ, ಅದೆಲ್ಲ ಚ್ವಿ. ಅದಾಗುವಿಕೆಯನ್ನಾಗಿ ಮಾಡುವುದು, ಅದಲ್ಲದನ್ನು ಅದಾಗುವಿಕೆಯನ್ನಾಗಿ ಮಾಡೋದೇ ಚ್ವಿ ಪ್ರತ್ಯಯ. ಅದು ಈ ಬರುತ್ತೆ. ಅಖಿಲೀಕೃತ ಅಭೂತ ತದ್ಭಾವೇ ಚ್ವಿ. ಅದನ್ನ ಜ್ಞಾಪಕ ಇದೆಯಾ? ಲಗ್ಸಿದ್ದಾರ್ಕ ಮಂದಿ ಬಂದಿತ್ತಲ್ಲ, ಆಯ್ತಾ, ಮುಗೀತಾ ಕರೆಕ್ಷನ್? ಇನ್ನು ಚೂರಿದೆ, ಅವನು ಬಾಳ ಇದೆಲ್ಲ, ನೆನ್ನೆ ಮಾಡ್ತೀನಿ. ಸುಳ್ಳುಂದ ತೇಜುಗೆ ಒಂಗುಷ್ಟೊಂದ ನೆತ್ತಿವರೆಗೂ ಆನೆವರೆಗೂ ಬರೀ ಸುಳ್ಳು ಹೇಳ್ತಾನೆ. ಭಯಂಕರ ಸುಳ್ಳು. ಆ ಸುಳ್ಳು ತೇಜು ಎರಡಲ್ವೇ ಇಲ್ಲ. ಅಪ್ಪ, ಅದೇನು ಸುಳ್ಳು ತುಂಬಿಕೊಂಡಿದ್ದಾನು. ಅದು ಬ್ರಹ್ಮಚಾರಿಗಳಿಗೆ, ಅದು ಗುರುವರಲ್ಲಿ ಕಮ್ಮಂತ ಸೂತ್ರಕಾರರು ಗುರುಮುಂದ್ ಸುಳ್ಳು ಹೇಳ್ಬಿಡ ಅಂದ. ಫಸ್ಟ್ ಮಾಡೋದೇ ಅದಾಳು. ಫಸ್ಟ್ ನನ್ನ ಮುಂದೆ ಎಲ್ಲ ಸುಳ್ಳು ಹೇಳೋದು. ಅದಕ್ಕೆ ಅಧ್ಯಯನ ವೀರ್ಯವತ್ತರಾಗಲ್ಲ, ಅನುಷ್ಠಾನ ವೀರ್ಯವತ್ತರಾಗಲ್ಲ, ಎಲ್ಲ ಹಾಳಾಗುತ್ತೆ. ದಡ್ಡ, ಅದು ಪ್ರಯೋಜನ ಇಲ್ಲ. ಬೇರೆ ಜಾತಿಯದಾದ ಪ್ರತ್ಯಯದಿಂದ ತುಂಡಾಗದೇ ಇರುವಿಕೆಯನ್ನಾಗಿ ಮಾಡುವ ಅಖಿಲೀಕೃತ. ತುಂಡಾಗದೇ ಇರುವಿಕೆಯನ್ನಾಗಿ ಮಾಡಿಕೊಂಡ, ಅದು ಎರಡನೇ ಗುಣ. ಮೊದಲನೇ ಗುಣ ಏನು? ಆತ್ಮ ಪ್ರತ್ಯಯ ಸಂತಾನ ನಿರಂತರ ಬರ್ತಾ ಇರಬೇಕು. ಬೇರೆ ಪ್ರತ್ಯಯದು ಮಧ್ಯೆ ಬೆರಕೆ ಆಗದೆ ಇರುವಂಥದ್ದಾಗಬೇಕು. ಮೂರನೇದು ನಿವಾತಸ್ಥ ದೀಪ. ಗಾಳಿಯ ಹೊಡೆತ ಇಲ್ಲೇ ಇರ್ತಕ್ಕದ್ದಾಗಿದ್ರೆ ಇಟ್ಟ ದೀಪ ಒಂದೇ ಸಮಯ ಹೇಗೆ ಉರಿತಾ ಇರುತ್ತೋ ಹಾಗೆ ಆ ಮನಸ್ಸಿನ ಪ್ರತ್ಯಯ, ಓಂಕಾರ ಪ್ರತ್ಯಯ ನಿದ್ದೆ ಬರೋವರೆಗೂ ಒಂದೇ ತರ ಇರಬೇಕು. ಎದ್ದಾಗಿರಿಂದ ನಿದ್ದೆ ಬರೋವರೆಗೂ, ಟಿಲ್ ಬೆಡ್. ಎದ್ದಾಗಿರಿಂದ ಓಂಕಾರದಲ್ಲಿ
ಊರ್ತು ಮನಸ್ಸು ಅಂತಂದ್ರೆ ನಿದ್ದೆವರೆಗೂ ನಿವಾತಸ್ಥ ದೀಪ ಶಿಖಾ ಸಮ. ವಾತದ ಹೊಡೆತವಿಲ್ಲದ, ಗಾಳಿಯ ಹೊಡೆತವಿಲ್ಲದೆ ಇರುವ ಜಾಗದಲ್ಲಿಟ್ಟ ದೀಪದ ಶಿಖೆ, ದೀಪದ ಒಂದು ಮೊಗ್ಗಿನಂತೆ ದೀಪ ಉರಿದೋ, ಆ ಎಲೆಕ್ಟ್ರಿಕ್ ದೀಪವೋ ಆ ತುಪ್ಪ ದೀಪವೋ ಗೊತ್ತಾಗಲ್ಲ ದೂರ ನೋಡಿದ್ರೆ, ಅದು ನಿಂತು ಬಿಡುತ್ತೆ. ಗಾಳಿ ಬಂದು ಹೀಗೆ ಶೇಕ್ ಆಗತ್ತೆ. ಇಲ್ಲದೆ ರೂಮಲ್ಲಿ ಇಟ್ರೆ ಒಂದೇ ಸಲ ಹೇಗೆ ಉರಿತೆ ಅರ್ಥೋ ಹಾಗೆ ಓಂಕಾರಮಯವಾಗಿರುವಂತಹ ಮನಸ್ಸು ಅದರಲ್ಲೇ ಕೂರ್ಕೊಂಡದ್ದಾಗಿರೋದು ಇದೆಯಲ್ಲ, ಇದು ಅಭಿಧ್ಯಾನ ಶಬ್ದಕ್ಕೆ ಅರ್ಥ. ಆಯ್ತಾ? ಇದಕ್ಕೆ ಏನೇನ್ ಬೇಕು, ಬ್ಯಾಕ್ಗ್ರೌಂಡ್ ಬೇಕು. ಬರೀ ಅಷ್ಟು ಮಾಡಿದಾಗಲ್ಲ, ಅದೇ ಹೊರಗಡೆಯಿಂದ ಎಷ್ಟು ಒಂದು ಪರಿಕಾರ ಇರಬೇಕು ಅಂದ್ರೆ, ಫಸ್ಟ್ ನಮ್ಮ ಇದು ಹೊಂದಿ ಇರೋದು, ತೇಜು ಹೊಂದಿ ಇರೋದು ಯಾವುದೋ ಸತ್ಯ, ಬ್ರಹ್ಮಚರ್ಯ, ಅಹಿಂಸ, ಅಪರಿಗ್ರಹ, ತ್ಯಾಗ, ಸನ್ಯಾಸ, ಶೌಚ, ಸಂತೋಷ, ಅಮಾಯಾವಿತ್ವಾದಿ ಅನೇಕ ಯಮನಿಯಮ ಅನುಗೃಹೀತ. ಇಷ್ಟರಿಂದ ಪುಷ್ಟವಾಗಿರ್ಬೇಕಂತೆ ಆ ಮನಸ್ಸು. ಅಷ್ಟಿದ್ದು ಮಾಡಿದ್ರೆ ಮಾತ್ರ ಸತ್ಯನ ಅಂದ್ರೆ ಸ್ವಪ್ನದಲ್ಲೂ ಮರೆತು ಸುಳ್ಳನ್ನು ಹೇಳಬಾರ್ದಂತೆ. ಅಂತ ಸತ್ಯವನ್ನು ಚೆನ್ನಾಗಿ ಪಾಲಿಸ್ಕೋಬೇಕಂತೆ ಸತ್ಯವಂತರು. ಮತ್ತು ಬ್ರಹ್ಮಚರ್ಯ ಅಷ್ಟಾಂಗ ಮೈಥುನ ವರ್ಜನ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮ ಶಬ್ದಕ್ಕೆ ಓಂಕಾರವೇ ಬ್ರಹ್ಮ, ಅದರಲ್ಲಿಯೇ ಚರತಿ, ಅದರಲ್ಲಿ ಓಂಕಾರ ಬ್ರಹ್ಮದಲ್ಲಿಯೇ ಇರೋದೇ ಬ್ರಹ್ಮಚರ್ಯ. ಇನ್ನು ಐಂದ್ರಿಕ ಭೋಗವನ್ನ ಬಿಟ್ಟವನಾಗಿರೋದು ಬ್ರಹ್ಮಚರ್ಯ. ಅಹಿಂಸೆ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಯಾವುದೆಂದು ಯಾರಿಗೂ ಯಾವ ಹಿಂಸೆಯನ್ನು ದ್ರೋಹವನ್ನು ಮಾಡದೇ ಇರುವಂತಹ ಸ್ವಭಾವ. ಯಾರಿಗೂ ಮಾನಸಿಕ ದ್ರೋಹವನ್ನು ಮಾಡಬಾರ್ದು, ಮಾನಸಿಕ ಚುಚ್ಚು ಮಾತು ಆಡಬಾರ್ದು, ಕಣ್ಣಲ್ಲೂ ಕೆಟ್ಟದ್ದಿರಬಾರ್ದು, ಕೃತಿಯಲ್ಲೂ ಕೆಟ್ಟದನ್ನು ಮಾಡದೇ ಇರುವಂತಹದ್ದು. ಎಲ್ಲಾ ಪ್ರಕಾರದ ಅಹಿಂಸೆ. ಆಮೇಲೆ ಅಪರಿಗ್ರಹ, ತನ್ನದು ಅಂತ ಯಾವುದನ್ನು ಇಟ್ಕೊಂಡು, ಯಾಕಂದ್ರೆ ಅದ್ರ ಕಡೆ ಗಮನ ಹೋಗ್ಬಿಡುತ್ತೆ. ತನ್ನದು ಅಂತ ಇದು ಬಿಟ್ರೆ ಅದನ್ನ ರಕ್ಷಣೆ ಮಾಡೋದು, ಅದನ್ನ ಉಳಿಸ್ಕೊಳ್ಳೋದು, ಬೆಳೆಸೋದು, ಇದ್ರ ಕಡೆ ಹೋಗುತ್ತೆ. ಅಪರಿಗ್ರಹ ಆಗಬೇಕು. ಆಮೇಲೆ ತ್ಯಾಗ, ಸನ್ಯಾಸ ಎರಡು ಪದ ಹಾಕಿದ್ರು. ತ್ಯಾಗಕ್ಕೆ ಬಿಡೋ ಪ್ರಧಾನ, ಸನ್ಯಾಸದಲ್ಲಿ ಅಭಿಮಾನ ಪ್ರಧಾನ. ಒಂದು ಅಭಿಮಾನ ಬಿಟ್ಟವನಾಗಿರೋದು, ಸ್ವತ್ತನ್ನು ಬಿಟ್ಟವನಾಗಿರೋದು ಅಲ್ಲ. ಬಿಟ್ಟು ಒಂದ್ಸಲ ನಾನು ಕೊಟ್ಟೆ ಅಭಿಮಾನ ಇರುತ್ತೆ, ನಂದು ಇದು ನಾನು ಕೊಟ್ಟಿದ್ದೀನಿ ನಾನು. ಸನ್ಯಾಸದಲ್ಲಿ ಅದು ಇಲ್ಲ. ಮತ್ತು ಮಮತ್ವ ಬಿಡು, ಅಭಿಮಾನ ಬಿಡು. ಮಮತ್ವ ಬಿಡೋ ತ್ಯಾಗ, ಅಭಿಮಾನ ಬಿಡೋ ಸನ್ಯಾಸ. ಸ್ವಾಮಿಗಳು ಮಾಡಿದ ತ್ಯಾಗ ಸನ್ಯಾಸ ಏನು ಮಾಡಿಲ್ಲ. 4 ಯಾವ ಇದರಲ್ಲೂ ಅಟ್ಯಾಚ್ಮೆಂಟ್ ಇಲ್ದೇ ಇರೋದು ತ್ಯಾಗ, ಅಭಿಮಾನ ಇಲ್ದೇ ಇರೋದು ಇದು ಸಂಘ ತ್ಯಾಗ, ಅಭಿಮಾನ ತ್ಯಾಗ ಅಂತ ಅಂಟ್ಕೊಳ್ಳೋದು ಮತ್ತು ಅಭಿಮಾನ ಬಿಟ್ಕೊಳ್ಳೋದು. ಶುಚಿತ್ವ, ಬಾಹ್ಯ ಶುಚಿ, ಆಂತರಿಕ ಶುಚಿತ್ವ. ದೇಹೇಂದ್ರಿಯವು ಶುದ್ಧವಾಗಿರಬೇಕು, ಮನಸ್ಸು ಕಾಮಾದಿಗಳಿಂದ ದೂರವಾಗಿರಬೇಕು, ಕೊಳೆ ಇರಬಾರ್ದು, ಶುಚಿತ್ವ. ಮತ್ತು ಸಂತೋಷ, ಯಾವಾಗೂ ಕುಸಿಬಾರ್ದು ಅವನು. ಅಯ್ಯೋ ಸಂಜೆ ಎಲ್ಲ ಬಿಟ್ಟು ಬಂದ್ಬಿಟ್ಟೆ, ಏನಪ್ಪ ಮುಂದೆ ಗತಿ ಹೇಗಪ್ಪ ಅಂತ ಆ ಯೋಚನೆ ಬಂದ್ಬಿಡ್ತಾನೆ. ಆಯ್ತು, ಆಗಲ್ಲ. ನಿತ್ಯ ಸಂತುಷ್ಟನಾಗಿರ್ಬೇಕಂತ. ಏನಕೇನ ಚಿದಾಚ್ಛನ್ನ, ಏನಕೇನ ಚಿದಾಶಿತ. ಸಂತೋಷ. ಅಮಾಯಾವಿತ್ವ, ಕಪಟವಿಲ್ಲದಿರುವಿಕೆ. ವಂಚನೆ, ಮೋಸ, ಕಪಟ. ಒಳಗೊಂದು ಹೊರಗೊಂದು ಮಾಡ್ತಾ ಇದೆ ಕಪಟ, ಅದು ಮಾಯಾವಿತ್ವ. ಅದಿಲ್ಲದೆ ಇರೋದು. ಇದೇ ಮೊದಲಾಗಿರ್ತಕ್ಕಂಥ ನಡವಳಿಕೆಯಿಂದಲೂ ಕೂಡ್ಕೊಂಡಿರ್ಬೇಕು. ಯಾರು ಓಂಕಾರ ಉಪಾಸನೆ ಮಾಡ್ಬೇಕು, ಇದು ಕ್ವಾಲಿಫಿಕೇಶನ್. ಇದಿಲ್ಲ ಅಂದ್ರೆ ಓಂಕಾರ ಉಪಾಸನೆ ಕೈ ಹಾಕೋ ಹಾಗಿಲ್ಲ. ಇದಿಷ್ಟಿಟ್ಕೊಂಡು ಓಂಕಾರ ಉಪಾಸನೆ ಕೈ ಹಾಕ್ಬೇಕು. ಹಾಕ್ತೀರಾ? ಒಂದು. ಎರಡನೇದು ಇನ್ನೊಂದು ನೋಡಿ, ಯಮ ನಿಯಮ ಇರ್ಬೇಕು. ಯಮ ಅಂದ್ರೆ ಬಾಹ್ಯವಾಗಿರ್ತಕ್ಕಂಥ ಇಂದ್ರಿಯ ದಮ. ನಿಯಮ ಅಂದ್ರೆ ಆಂತರಿಕವಾದಂತಹ ಮನಸ್ಸಿನ ನಿಗ್ರಹ. ಯಮಾನ್ ಪ್ರತಚ್ಚ ಕುರ್ವಾಣ ಕೇವಲ ನಿಯಮ. ಯಮ ಅಂದ್ರೆ ಮನಸ್ಸಿನ ನಿಗ್ರಹ ಅಂತೂ, ನಿಯಮ ಅಂದ್ರೆ ಬಾಹ್ಯದ್ದು ಅಂತ ಮಾಡಿದ್ದಾರೆ. ಹೊರಗಿನ ಆಹಾರ ನಿಯಮ, ವಿಹಾರ ನಿಯಮ, ಮಾತಿನ ನಿಯಮ ಎಲ್ಲ ಇರಬೇಕು. ಎರಡೇ ಹೊತ್ತು ತಿನ್ಬೇಕು, ಇಷ್ಟಷ್ಟೇ ತಿನ್ಬೇಕು. ಅರ್ಧ ಸಂಜಲ ನಿಯಮ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ, ಮಧ್ಯಾಹ್ನವೆಲ್ಲ ಮಲಗೋ ಹಾಗಿಲ್ಲ, ಏನೇನಾಯ್ತು ಅದು ನೋಡೋ ಹಾಗಿಲ್ಲ, ಟಿವಿಲಿ ಬೇರೆ ಇದನ್ನೆಲ್ಲ ನೋಡ್ಕೊಂಡು ಮಾಡೋ ಹಾಗಿಲ್ಲ, ಪೇಪರ್ ನೋಡೋ ಹಾಗಿಲ್ಲ, ಲೌಕಿಕ ಕರೆಕ್ಟ್ ಇರೋ ಹಾಗಿಲ್ಲ. ಪೂರ್ತಿ ಮನಸ್ಸನ್ನ ಶಾಂತಗೊಳಿಸ್ಕೊಂಡವನಾಗಿರ್ಬೇಕು.
ಈ ಒಂದು ಅನುಗ್ರಹ ಮಾಡಿ ಹೊಂದಿದ್ದಾಗಿರುವ ಜೀವನೋತ್ಸವ ಮನಸ್ಸು ಅವನು ಓಂಕಾರ ಉಪಾಸನೆಗೆ ಅರ್ಹನಾಗ್ತಾನೆ. ಜ್ಞಾನ ಕೋಟಿಗೊಬ್ಬರಿಗೋ ಇದನ್ ಮಾಡೋನು ಕೋಟಿಗೊಬ್ಬನೇ. ಅಂದ್ರೆ ಈ ರೀತಿ ಇದ್ಕೊಂಡು ಸ್ವಲ್ಪ ದಿವಸ ಮಾಡೋ ಸಾಕು, ಬೇಗ ಓದ್ ಬಿಡ್ತಾರೆ. ಅದು ಬರೀ ಮಂತ್ರೋಚ್ಚಾರಣೆಗಿಂತ ನಿಯಮೇಶಿ ತಪಶಬ್ದ ಅಂತ ಹೇಳಿದ್ದಾರೆ. ನಿಯಮ ಯಮ ನಿಯಮಾದಿಗಳಿಂದ ಅದು ಬೇಗ ಇದು ಊರೋದದು, ಅದು ಚೆನ್ನಾಗಿ ಊರ್ಕೋಬೇಕು. ಅದು ಸಹ ಏವಂ ಯಾವ ಜೀವ ವ್ರತಧಾರಣ ಕಥಂ ಬಾಬಾ, ಆತನು ಹೀಗೆ ವ್ರತವನ್ನು ಎಷ್ಟು ದಿವಸ, ಒಂದ್ ವಾರ ಅಲ್ಲ, ಒಂದ್ ಪಕ್ಷ ಅಲ್ಲ, ಒಂದ್ ತಿಂಗಳಲ್ಲ, ಯಾವ ಜೀವ ತಿಳಿದತ್ತು ಸಾಯುವರೆಗೂ ಈ ವ್ರತವನ್ನು ಬಿಡಬಾರ್ದು. ಅದಕ್ಕೆ ತುಂಬಾ ಎಚ್ಚರಿಕೆಯನ್ನು ಕಾಪಾಡ್ಕೋಬೇಕು. ಯಾವ ಫಂಕ್ಷನ್ಗೂ ಹೋಗಬಾರ್ದು. ಮದ್ವೆ ಮುಂಜಿ ಫಂಕ್ಷನ್ ವೈಕುಂಠ ಸಮಾರಾಧನೆ ಹೋದ್ರೆ ಅಂದ್ರೆ ಕುರಿಗಡಿಸ್ಬಿಡ್ತಾರೆ ನಿಮ್ ಬುದ್ಧಿನ. ಯಾರಕ್ಕೆ ಗಿರಿಗುಹಾದಿ ಜಾಗದಲ್ಲಿ ವಾಸ ಮಾಡಿಕೊಂಡು ಏಕಾಂತವಾಗಿದ್ದುಕೊಂಡು ಯಾವ ಜನಜಂಗುಳಿ ಸಂಬಂಧವನ್ನೇ ಇಟ್ಕೊಳ್ದೇನೆ ಆ ರೀತಿ ಜಡ ಬರ್ತಾ ಇದ್ದಂಗೆ ಇದ್ರೆ ಇದು ಊರ್ಕೊಳುತ್ತೆ. ಏಕಾಂತ ವಾಸ ಆಗ್ಬೇಕು. ಅದಕ್ಕೆ ಹೇಳಿದ್ ನಾನು ಅದು ಮಾಡೋಣ ಅಂತ. ನೀವು ಬೇಡ ಬೇಡ ಅಂತೀರ, ಬೇಡ ಅಂತೀರ. ಯಾವ ಜೀವ ವ್ರತ ಸಾಯುವರೆಗೂ ಈ ವ್ರತವನ್ನು ಇಟ್ಕೊಂಡವನಾಗಿದ್ದು ಇದ್ದವನು ಕಥಮಂಭಾವ, ಯಾವ್ದ ಕಥಮ ಅಂದ್ರೆ ಬರೀತಾರೆ, ಅನೇಕೆ ಹಿ ಜ್ಞಾನ ಕರ್ಮಭಿ ಜೇತವ್ಯ ಲೋಕವ್ಯ ಲೋಕಾಶ್ಚಂತಿ. ಜ್ಞಾನ ಕರ್ಮಗಳಿಂದ, ಜ್ಞಾನ ಅಂದ್ರೆ ಉಪಾಸನೆ, ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ, ಅವುಗಳಿಂದ ಗೆದ್ದುಕೊಳ್ಳುವ ಲೋಕಗಳು ತುಂಬಾ ಇದೆ. ಗಂಧರ್ವ ಲೋಕ, ಕಿನ್ನರ ಲೋಕ, ಕಿಂಪುರುಷ ಲೋಕ, ಯಕ್ಷ ಲೋಕ, ಪಿತೃಲೋಕ, ಸಿದ್ಧ, ಸಾಧ್ಯ, ದೇವಲೋಕ, ಅಲ್ಲೂ ಗ್ರೇಡು ವರುಣ, ಇಂದ್ರ, ಪ್ರಜಾಪತಿ, ಹಾಗೆ ಮೇಲ್ಮೇಲೆ ಲೋಕ ಹೋಗ್ತಾ ಹೋಗುತ್ತೆ. ಈ ಇಷ್ಟು ಲೋಕಗಳಿದೆಯಲ್ಲ, ಈ ಲೋಕಗಳಲ್ಲಿ ಯಾವ ಲೋಕಗಳನ್ನ ಗೆದ್ಕೊಳ್ತಾನೆ ಅಂತ. ಕಥನ ಅಂತಾಗೆ ಎರಡರಲ್ಲೂ ಒಂದು ಅಂತ. ಕಥಮ ಅಂತ ಹೇಳ್ತಿರಂದ ಅಮಾಂಗ ಅನೇಕ ಲೋಕಗಳಲ್ಲಿ ತೇಷು ತೇನ ಓಂಕಾರಾಭಿಧ್ಯಾನೇನ ಕಥಮಂಸ ಲೋಕಂ ಜಯತಿ. ಆ ಲೋಕಗಳಲ್ಲಿ ಈ ಓಂಕಾರದಿಂದ ಯಾವ ಲೋಕವನ್ನು ಗೆದ್ಕೊಳ್ತಾನೆ. ಇದರಲ್ಲಿ ಎಲ್ಲಾ ಲೋಕವೂ ಆಗುತ್ತೆ, ಯಾವುದೊಂದು ಲೋಕ ಬೇಕಾದ್ರೂ ಆಗುತ್ತೆ. ಅದರ ಉಪಾಸನೆ ತೀವ್ರತೆ ಜಾಸ್ತಿ ಆದ್ರೆ ಬ್ರಹ್ಮಲೋಕ ಅಂತ ಹೋಗ್ತಾನೆ. ತೀವ್ರತೆ ಕಮ್ಮಿ ಆಗ್ತಾ ರೇಷಿಯೋ ಇಟ್ಕೊಂಡು ಬಂದಾಗಿ ಲೋಕವು ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಬ್ರಹ್ಮಲೋಕವನ್ನು ಗೆದ್ದ ಅಂದ್ರೆ ಎಲ್ಲೋಕವನ್ನು ಅಡಗಿಸ್ಕೊಂಡ್ಬಿಟ್ಟ. ಒಟ್ಟು ಒಂದಂತೂ ನಿಜ, ಮೆಣಸ್ಕಟ್ರು ಜೋಳ ಕಡೆಯಲ್ಲ ಅಂತ ಓಂಕಾರೋಪಾಸಕ ವ್ರತ ನಿಯಮ ಕಮ್ಮಿ ಮಾಡ್ಕೊಂಡ್ರು ಕೂಡ ಅವನಿಗೆ ಉತ್ತಮ ಲೋಕ ಪ್ರಾಪ್ತಿ ಅಂತ ಆಗೇ ಆಗುತ್ತೆ. ಬ್ರಹ್ಮಲೋಕ ಸಿಗದೆ ಹೋದ್ರು ದೇವಲೋಕ ಅಂತ ಉತ್ತಮ ಲೋಕ ಪ್ರಾಪ್ತಿ ಆಗೇ ಆಗುತ್ತೆ. ಓಂಕಾರಕ್ಕೆ ತೊಡಗಿಸ್ಕೋಬೇಕು, ಓಂಕಾರದಲ್ಲಿ ಇರಬೇಕು, ನಿರಂತರ ಇರಬೇಕು. ತೊಡಗಿಸ್ಕೊಂಡು ಅಲ್ಲೇ ಇದ್ದವನಾದ್ರೆ ಗೆದ್ದವನು. ಜಂಬೋ ಜೆಟ್ ವಿಮಾನ ಹತ್ತಿದ ರಯೋ ಹೋಗ್ತಾ ಇರ್ತಾನೆ, ಮುಟ್ಟಕ್ಕಾಗಲ್ಲ ಲೋಕವನ್ನ, ಅಂತ ಲೋಕ ಕೊಟ್ಟು ಹೋಗ್ತಾನೆ. ಮುಂದೆ ವರ್ಣನೆ ಮಾಡುತ್ತೆ. ತಸ್ಮೈ ಸಹೋವಾಚ ಏತದ್ವೈ ಸತ್ಯಕಾಮ ಪರಂಚ ಬ್ರಹ್ಮ ಯದೋಂಕಾರಃ ತಸ್ಮಾದ್ ವಿದ್ವಾನ್ ಏತೇನೈವ ಆಯತನೇನ ಏಕಚರಂ ಅನ್ವೇತಿ. ತಸ್ಮೈ ಸಹ ಹ ಉವಾಚ ಯತ್ ಏತತ್ ವೈ ಸತ್ಯಕಾಮ ಪರಂ ಚ ಅಪರಂ ಚ ಬ್ರಹ್ಮ ಯತ್ ಓಂಕಾರಃ ತಸ್ಮಾತ್ ವಿದ್ವಾನ್ ಏತೇನ ಏವ ಆಯತನೇನ ಏಕತರಂ ಅನ್ವೇತಿ. ತಸ್ಮೈ ಕಸ್ಮೈ ಸತ್ಯಕಾಮಾಯ ಹ ಉವಾಚ. ಯಾರೋ ಪಿಪ್ಪಲಾದ್ರು ಹೇಳಿದ್ರು, ಕೇಳ್ಕೊಂಡು ಹೇಳಿದ್ರು, ಇದೇ ಕಳಪ್ಪ, ಈ ಓಂಕಾರವೇ ಕಳಪ್ಪ ಸತ್ಯಕಾಮ ಪರಾಪರ ಬ್ರಹ್ಮ ಪ್ರಾಪ್ತಿಗೆ ಸಾಧನ. ಹೇಗೆ ಒಂದು ಡಿ ಒಳಗೆ ಒಂದು ಕೋಟಿ ರೂಪಾಯಿ ಬರ್ಕೊಂಡ್ಬಿಟ್ರೆ ಒಂದೇ ಡಿ, ಒಂದೇ ಇದು ಶಕ್ಲೀಫು, ಒಂದಿದು ಹಾಳೆ, ಒಂದು ಕೋಟಿ ರೂಪಾಯಿ ಇದೆ. ಅದು 10 ರೂಪಾಯಿ ಕೋಟಿ ರೂಪಾಯಿ ಕೊಟ್ಬಿಟ್ರೆ 10 ಚೀಲ ಇಟ್ಕೋಬೇಕು. ಅಯ್ಯೋ 10 ರೂಪಾಯಿ ಇಟ್ಕೊಂಡು ಎಲ್ಲ ಚೀಲ ಹೋಗ್ಬೇಕು.
ಡಿ ಒಳಗೆ ಒಂದು ಕೋಟ್ ಮಾಡ್ಕೊಂಡು ಹಾಗೇನೆ ಬ್ರಹ್ಮಾಂಡವನ್ನ ಇಟ್ಕೊಂಡ್ಬಿಟ್ಟಿದೆ ಈ ಓಂಕಾರ. ಸಮಸ್ತಕ್ಕೂ ಅದಿದು ಡಿ ಇದ್ದಾಗೆ ಅದು. ನಿಮ್ಮನ್ನು ಕೊಟ್ಕೊಂಡು ಓಂಕಾರ ಡಿ ತಗೋಬೇಕು, ನಮ್ಮನ್ನು ಕೊಟ್ಕೋಬೇಕು, ನಮ್ಮನ್ನ ಅಹಂಕಾರನ ಕೊಟ್ಕೋಬೇಕು, ಅಹಂಕಾರ ಕೊಟ್ಕೊಂಡು ಓಂಕಾರನ ಡಿ ಕೊಂಡ್ಕೋಬೇಕು, ಅದಲ್ಲಿ ಇರಬೇಕು. ಅದಲ್ಲಿ ಇದ್ದು ಬಿಟ್ರೆ ಆ ಓಂಕಾರ ಡಿ ನಿಮ್ಮನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಏನ್ ಬೇಕಾದ್ರು ಇವತ್ತು ಬರುತ್ತೆ. ಈ ಕರ್ದಮ ಪ್ರಜಾಪತಿ ತನ್ನ 10,000 ವರ್ಷ ತಪಸ್ಸಿನ ಫಲವಾಗಿ ಏನೇನ್ ಮಾಡ್ಕೊಂಡ ಅದೆಲ್ಲವೂ ಇವನಿಗೆ ಸಿಗತ್ತೆ ಓಂಕಾರ ಉಪಾಸನೆ. ಒಳ್ಳೆ ಸುವರ್ಣಮಯವಾಗಿರ್ತಕ್ಕಂಥ ವಿಮಾನ ಸೃಷ್ಟಿ ಮಾಡ್ಕೊಂಡ. ಆ ವಿಮಾನದಲ್ಲಿ ಒಳ್ಳೆ ಎಲ್ಲಾ ಸಂಗೀತ ಇತ್ತು, ಎಲ್ಲ ಶಾತಕುಂಭದ ವಿಮಾನ, ಅದು ಎಲ್ಲಾ ತರ ಸುಖ ಇತ್ತು. ಬಹಳ ವರ್ಣನೆ ಮಾಡ್ತಾ ಇದ್ರು. ಆ ವಿಮಾನದ ವರ್ಣನೆಯೇ ಜೋರಾಗಿದೆ. ಭಾಗವತದಲ್ಲಿ ಕರ್ದಮ ಇವನು ಕರ್ದಮ ಪ್ರಜಾಪತಿ ದೇವಹೂತಿ ಮದುವೆ ಆದ್ಮೇಲೆ ಅವನು ಇದಕ್ಕೆ ಹನಿಮೂನು ಹೋಗ್ತಾರೆ. ವಿಮಾನದಲ್ಲಿ ಹನಿಮೂನು ಇಬ್ರೆ. ಆ ವಿಮಾನ ಹನಿಮೂನು ಹೋದಾಗ ಹಾಗೆ ಬರ್ತಾರೆ, ಮದುವೆ ಚಂದ ಅದು. ಪ್ರಜಾಪತಿ ಬ್ರಹ್ಮ ದೇವಹೂತಿಗೆ ಏನೇನ್ ತೋರಿಸ್ತಾರೆ ವಿಮಾನದಲ್ಲಿ ಅಂತ ಹೌದಾ. ಆ ಭಾಗವತಕಾರನ ಮನಸ್ಸಿನಲ್ಲಿ ಏನಿದೆ ಅಂತ ಇದು ಬಹಳ ಅವನ ಕಲ್ಪನೆ, ಅಸಾಧ್ಯ ಕಲ್ಪನೆ. ಸತ್ಯಕಾಮನೆ ಇದೇ ಕಳಪ್ಪ, ಇದೇ ಕಳಪನೆ. ಈ ಓಂಕಾರವೇ ಕಳಪ್ಪ, ಪರಾಪರ ಬ್ರಹ್ಮರೂಪವಾಗಿದೆ ಈ ಓಂಕಾರವು. ಆದ್ದರಿಂದ ಇನ್ನು ಪರಾಪರ ಬ್ರಹ್ಮವಾಗಿದೆ. ಆದ್ದರಿಂದ ವಿದ್ವಾನ್ ಅಂದ್ರೆ ಉಪಾಸಕರಾದವನು, ತಿಳಿದವನು. ಏತೇ ನೀವು ಆಯತನೇನ ಅಂದ್ರೆ ಈ ಓಂಕಾರ ಎಂಬ ಆಯತನ ಅಂದ್ರೆ ಆಧಾರ, ಆಶ್ರಯ, ನೆಲೆ, ಅದೇ ಸಪೋರ್ಟ್. ಅದರಿಂದ ಏಕಚರಂ ಅಂದ್ರೆ ಈ ಪರಾಪರ ಬ್ರಹ್ಮದಲ್ಲಿ ಯಾವುದೋ ಒಂದನ್ನ ಅನ್ವಯತಿ ಹಿಂಬಾಲಿಸುತ್ತಾನೆ. ಉಪಾಸಕನಾಗಿಯೇ ದೇಹ ಬಿಟ್ನ ಅಪರ ಬ್ರಹ್ಮಕ್ಕೆ ಹೋಗ್ತಾನೆ. ಕಂಡುಕೊಂಡು ದೇಹ ಬಿಟ್ನ ಪರಬ್ರಹ್ಮ ಸೇರ್ಕೋತಾನೆ. ಕಂಡ್ಕೊಂಡಾಗ ಪರಬ್ರಹ್ಮ ಸೇರಿರ್ತಾನೆ, ದೇಹ ಬಿಟ್ಟ ಮೇಲೆ ಅದರಲ್ಲೇ ಒಂದಾಗ್ತಾನೆ. ಕಂಡ್ಕೊಳ್ಳೋಕ್ಕೂ ಇದೇ ಸಾಧನ, ಉತ್ತಮ ಲೋಕ ಹೊಂದ್ಕೊಳ್ಳೋಕ್ಕೂ ಇದೇ ಸಾಧನ. ಇದು ರೊಟ್ಟಿ ಬಿದ್ರೂ ತುಪ್ಪದ ಬಾಂಡ್ಲಿ ಬಿತ್ತು ಹಂಗೇನೆ ಓಂಕಾರೋಪಾಸಕ ಸತ್ರು ಉತ್ತಮ ಲೋಕ, ತಿಳ್ಕೊಂಡ್ರು ಬ್ರಹ್ಮಲೋಕ. ಅವನಿಗೆ ಯಾವ ರೀತಿಯಲ್ಲಿ ಹಾಳಾಗೋದು ಅನ್ನೋದು ಇಲ್ವೇ ಇಲ್ಲ. ಇದನ್ನೇ ನಮೇ ಭಕ್ತ ಪ್ರವೇಶದಿ ಅಂತ ಹೇಳಿದ್ರು ಓಂಕಾರೋಪಾಸಕನಿಗೆ ಅಂತ ಅನ್ನ ಅನ್ಸೋದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳೋದು ಪೂರ್ಣ ಎಲ್ಲ ಏಲೋಕ ಪರಲೋಕ ಎಲ್ಲಾ ವಿಚಾರ ಬಿಟ್ಟು ಭಗವತ್ ಚಿಂತಕನಾಗಿರ್ತಕ್ಕಂತಹ ಭಕ್ತ ಹಾಳಾಗೋದಿಲ್ಲ. ಅಂದ್ರೆ ಅವನು ಏನೇ ಅದು ನನ್ನಲ್ಲೇ ಸೇರ್ಕೊತಾನೆ, ಹೇಗೆ ಅದು ಬರ್ತಾನೆ. ಪರಮ ಭಕ್ತನ ಹೇಳ್ತಿರೋದು. ಪೃಷ್ಠವತಿ ತಸ್ಮೈ ಸಹ ಉವಾಚ ಪಿಪ್ಪಲಾದಃ. ಕೇಳಿದಂತಹ ಆ ಸತ್ಯಕಾಮನಿಗೆ ಪಿಪ್ಪಲಾದ, ಆ ಪಿಪ್ಪಲಾದರು ವಾಚ ಹೇಳಿದ್ರಷ್ಟೇ, ಹೇಳಿದ್ರಲ್ವೇ. ಏನ್ ಹೇಳಿದ್ರು? ಏತದ್ವಿ ಸತ್ಯಕಾಮ, ಇದೇ ಕಳಪ್ಪ ಸತ್ಯಕಾಮ, ಇದು ಅಂತ ಇನ್ನು ಹೇಳೇ ಇಲ್ಲ. ಆ ಮುಂಚೆ ಮನಸ್ಸಿಗೆ ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಈ ಓಂಕಾರ ಇದೆಯಲ್ಲ ಇದೇ ಕಣೋ, ಸಮಸ್ತವೂ ಇದೆ, ಎಲ್ಲವೂ ಇದೆ. ಎಲ್ಲ ವೇದಗಳ ಸಾರ. ಅಕಾರ ಋಗ್ವೇದದ ಸಾರ, ಉಕಾರ ಯಜುರ್ವೇದ ಸಾರ, ಮಕಾರ ಸಾಮವೇದ ಸಾರ. ಒಟ್ಟು ಓಂಕಾರ ವೇದ ಅತೀತವಾದ ತುರಿಯ ಸ್ವರೂಪ. 3 ವೇದಗಳು, 3 ವೇದಗಳ ನಡೆಯುವ ಕರ್ಮಗಳು, ಆ ಕರ್ಮಗಳನ್ನ ಬರುವಂತಹ ಲೋಕಗಳು, ಆ ಲೋಕಗಳ ಫಲ ಅಷ್ಟು ಓಂಕಾರದಲ್ಲಿ ನಡ್ತಾ ಇದೆ. ಮಾಡ್ಬೇಕು ಅಷ್ಟೇ ಶ್ರದ್ಧೆಯಿಂದ ನಿರಂತರವಾಗಿ ಓಂಕಾರೋಪಾಸನೆ ಮಾಡ್ತಾ ಹೋಗ್ತದೆ. ಬೇರೆಯವರು ಅಂದ್ರೆ ಅನಧಿಕಾರಿಗಳು ಓಂಕಾರ ಹೇಳಿದ್ರೆ ಶಬ್ದ ಮಾತ್ರ ಆಗತ್ತೆ. ಟೇಪ್ ರೆಕಾರ್ಡ್ ಹೇಳ್ತಾರಲ್ಲ ಹಂಗೆ ಟೇಪ್ ರೆಕಾರ್ಡ್ ಶಬ್ದ ಆಗತ್ತೆ. ಅಧಿಕಾರಿಗಳು ಹೇಳಿದ್ರೆ ಫಲದಾಯಕವಾಗತ್ತೆ ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ. ಬೇರೆಯವರು ಹೇಳ್ಬೋದು, ಫಲ ಆಗಲ್ಲ. ಏತದ್ವಿ ಬ್ರಹ್ಮ ವೈ ಪರಂಚ ಅಪರಂಚ ಬ್ರಹ್ಮ. ಈ ಬ್ರಹ್ಮವೇ ಅಂದ್ರೆ ಓಂಕಾರವೆಂಬ ಈ ಬ್ರಹ್ಮವೇ ಪರಾಪರ ಬ್ರಹ್ಮವಾಗಿದೆ. ಓಂಕಾರವನ್ನು ಬ್ರಹ್ಮ ಅನ್ಬಿಟ್ರು. ಇದೇ ಬ್ರಹ್ಮವು, ನೀವು ಓಂಕಾರವೇ ಬ್ರಹ್ಮವು ಅಂತ. ಮುಂದೆ ಇದೇ ಇಲ್ವಲ್ಲ. ಏತತ್ನ ಬ್ರಹ್ಮಕ್ಕೆ ವಿಶೇಷಣ ಮಾಡಿದ್ದಾರೆ. ಏತತ್ ಬ್ರಹ್ಮ, ಈ ಬ್ರಹ್ಮವು ಪರಾಪರ ಆ ಬ್ರಹ್ಮದ ವರ್ಣನೆ, ಪರಾಪರ ಬ್ರಹ್ಮವು ಅದೇ ಓಂಕಾರ. ಅದು ಮುಂದಕ್ಕೆ ಇದ್ ಮಾಡಿದ್ದಾರೆ. ಅಲ್ಲ, ನಾ ಏತದ್ ಬ್ರಹ್ಮ ಓಂಕಾರನೇ ಏತದ್ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಅನ್ಕೋಬಿಟ್ಟೆ. ಶುರುವಿನಲ್ಲಿ ಏತತ್ ಈ ಬ್ರಹ್ಮವು
ಯಾವ ಬ್ರಹ್ಮ ಅಂದ್ರೆ ಪರಾಪರವಾದ ಬ್ರಹ್ಮವು ಯಾವ ಓಂಕಾರ ಇದೆಯೋ ಅದೇ ಹಾಗೆ ಮಾಡ್ತಾರೆ. ಈ ಬ್ರಹ್ಮವನ್ನು ಪರಾಪರ ಬ್ರಹ್ಮವ ಈ ಬ್ರಹ್ಮ ಈ ಬ್ರಹ್ಮವೇ ಪರಾಪರ ಬ್ರಹ್ಮ ಅಂತ ಹೇಳ್ತಿರವ. ಪರಾಪರ ಬ್ರಹ್ಮ ನೋಡೋಣ. ಈ ಬ್ರಹ್ಮವು ಅಂದ್ರೆ ಪರಾಪರ ಬ್ರಹ್ಮವು ಪರಂಚ ಅಪರಂಚ ಬ್ರಹ್ಮ ಅಂತ ಇದೆಯಲ್ಲ, ಅದು ಪರಂ ಸತ್ಯಂ ಅಕ್ಷರಂ ಪುರುಷಾಖ್ಯಂ. ಪರಂ ಅಂದ್ರೆ ಸತ್ಯವಾಗಿರುವ, ಇದರಲ್ಲಿ ಮುಂಡಕದಲ್ಲಿ ಹೇಳಿದಲ್ಲ, ಅಕ್ಷರಂ ಪ್ರೋವಾತಾಂತ ಪುರುಷಂ ವೇದ ಸತ್ಯಂ. ಸತ್ಯ ಅಕ್ಷರ ಬದಲಾವಣೆ ಆಗದ ನಾಶರಹಿತವಾದ ಪುರುಷ ಎಂಬ ಹೆಸರಿನ ಬ್ರಹ್ಮ ಉಂಟಲ್ಲ, ಅದು ಅಪರಂಚ ಪ್ರಾಣಾಖ್ಯಂ ಪಸಮಜಂ. ಅಪರ ಅಂದ್ರೆ ಪ್ರಾಣ ಎಂಬ ಹೆಸರಿನ ಮೊದಲು ಹುಟ್ಟಿದ ಹಿರಣ್ಯಗರ್ಭ. ಯತ್ ತದು ಓಂಕಾರ ಇವ. ಅದೆರಡು ಯಾವ್ದು? ಅದೆರಡು ಓಂಕಾರ. ಅದನ್ನೇನು ಓಂಕಾರಕ್ಕೆ ಎರಡು ರೂಪ. ನಿಮ್ಗೆ ಈಗ ಕೃಷಿ ಮಾಡ್ತೀವಿ ಓಂಕಾರ ಮಾಡಿ ಒಳ್ಳೆ ಗದೆ ಆಯ್ತು. ಏನಪ್ಪ ಭಾಷ್ಯದ ಬರೆಯುವಾಗ ಈ ಓಂಕಾರವೇ ಪರಾಪರ ಬ್ರಹ್ಮರೂಪವಾಗಿದೆ. ಪರಾಪರ ಬ್ರಹ್ಮವೂ ಈ ಓಂಕಾರವಾಗಿ ನೀವು ಹೇಳ್ತಿದ್ದೀರಾ. ನನಗೆ ಏನ್ ವ್ಯತ್ಯಾಸ ಆಯ್ತು ನಂಗೆ ಅರ್ಥ ಇಲ್ಲ. ಓಂಕಾರ ಅನ್ನೋದಿದೆಯಲ್ಲ, ಅದು ಪರಾಪರ ಬ್ರಹ್ಮ ಪ್ರಕೃತವಾಗಿದೆ. ಪರಾಪರ ಬ್ರಹ್ಮವೆಂಬ ಓಂಕಾರವೇ ಪರಾಪರ ಬ್ರಹ್ಮ ಆಗಿದೆ. ನೀವು ಹೇಳ್ದಂಗಾಯ್ತು ಅವಾಗ. ನೀವು ಹೇಳ್ದಂಗೆ ಓಂಕಾರ ಈ ಬ್ರಹ್ಮವೇ ಪರಾಪರ ಬ್ರಹ್ಮವು ಓಂಕಾರವೇ. ಈ ಬ್ರಹ್ಮವು ಅಂದ್ರೆ ಪರಾಪರ ಬ್ರಹ್ಮವು ಸ್ವಾಮಿಗಳು ಹಾಗೆ ಮಾಡಿದ್ದಾರೆ ಅರ್ಥನ. ಕನ್ನಡದಲ್ಲಿ ಗುರುಳೆ ಸ್ವಾಮಿಗಳು ಹಾಗೆ ಕನ್ನಡಿಸಿದ್ದಾರೆ. ಈ ಬ್ರಹ್ಮವೇ ಬ್ರಹ್ಮಕ್ಕೆ ವಿಶೇಷಣ ಪರಾಪರ ಎಂಬುದು ಒಂದೇ ಬ್ರಹ್ಮದ ಎರಡು ಆರೋಪ ಅಷ್ಟೇ. ಅಲ್ಲ, ಪರಾಪರ ಬ್ರಹ್ಮ ಎಂಬುದು ಒಂದೇ ಬ್ರಹ್ಮದ ಎರಡು ರೂಪಗಳು. ಈ ಬ್ರಹ್ಮವೇ ಪರಾಪರವಾಗಿದೆ. ಈ ಬ್ರಹ್ಮ ಏಕ ಬ್ರಹ್ಮ ಅನ್ನೋದೇ ಅಪರ ಬ್ರಹ್ಮ, ಪರಬ್ರಹ್ಮ ಅದೇ ಅಪರ ಬ್ರಹ್ಮವೂ ಆಗಿದೆ. ಈ ಬ್ರಹ್ಮ ಅನ್ನೋದು ಪರಬ್ರಹ್ಮ ಅದೇ ಅಪರ ಬ್ರಹ್ಮವಾಗಿ ತೋರ್ತಾ ಇದೆ. ಅದು ಎರಡು ಓಂಕಾರವೇ. ಪರಂಚ ಪ್ರಾಣಾಖ್ಯ. ಪ್ರಾಣ ಹೆಸರಿನ ಅಪರಂ ಅಪರಂಚ ಪ್ರಾಣಾಖ್ಯ ಪ್ರಥಮಜವಾದ ಅದು. ಇನ್ನೊಂದು ಯಾವುದಿದೆಯೋ ಅದು ಓಂಕಾರ ಓಂಕಾರಾತ್ಮಕವಾಗಿದೆ ಎಂದು. ಓಂಕಾರ ಪ್ರತೀಕತ್ವ. ಅದು ಪ್ರತೀಕ ಇಂದ ಇಕಸ್ಮರಣೆ ಧಾತು. ಪ್ರತಿನ ಅದನ್ನು ಕುರಿತು ಸ್ಮರಿಸ್ಕೊಳ್ತಾನೆ. ಓಂಕಾರದಿಂದ ಪರಮಾತ್ಮ ಸ್ಮರಣೆ ಮಾಡ್ಕೊಳ್ತಾನೆ, ಓಂಕಾರದಿಂದ ಹಿರಣ್ಯಗರ್ಭನ ಸ್ಮರಣೆ ಮಾಡ್ಕೊಳ್ತಾನೆ. ಆದರೆ ಓಂಕಾರವು ಎರಡು ಸ್ಮರಣೆಗೂ ಸಾಧನ. ಇಲ್ಲಿ ಶಾಲಿಗ್ರಾಮದಿಂದ ವಿಷ್ಣು ಸ್ಮರಣೆ ಮಾಡ್ಕೊಳ್ತಾನೆ. ಅದು ಇಕ ಅನ್ನೋದು ಇದು ಇಕ ಸ್ಮರಣೆ ಧಾತು. ಪ್ರತಿಯಿಂದ ಒಂದು ಉಪಸರ್ಗ. ಅದನ್ನು ಕುರಿತು ಸ್ಮರಿಸ್ಕೊಳ್ತಾನೆ. ಯಾವ ಶಾಲಿಗ್ರಾಮವನ್ನು ಇಟ್ಕೊಂಡು ಯಾವುದನ್ನು ಸ್ಮರಿಸ್ಕೊಳ್ತಾನೋ ಆ ಸ್ಮರಿಸ್ಕೊಳ್ಳೋಕೆ ಸಾಧನವಾಗಿರುವ ವಸ್ತು ಪ್ರತೀಕ. ವಿಷ್ಣುವನ್ನು ಸ್ಮರಣೆ ಮಾಡ್ಕೊಳ್ಳೋಕೆ ಸಾಧನವಾಗಿರುವ ಶಾಲಿಗ್ರಾಮ ಪ್ರತೀಕ. ಶಾಲಿಗ್ರಾಮದ ಮೂಲಕವಾಗಿ ವಿಷ್ಣುವಿನ ಜ್ಞಾಪ ಮಾಡ್ಕೊಳ್ತಾನೆ. ರಾಮನ ವಿಗ್ರಹದ ಮೂಲಕವಾಗಿ ರಾಮನನ್ನು ಜ್ಞಾಪಿಸ್ಕೊಳ್ತಾನೆ. ಹಾಗೆ ಲಿಂಗದ ಮೂಲಕವಾಗಿ ಶಿವನನ್ನು ಜ್ಞಾಪಿಸ್ಕೊಳ್ತಾನೆ. ಯಾವುದರ ಮೂಲಕ ಯಾವುದನ್ನು ಜ್ಞಾಪಿಸ್ಕೊಳ್ತಾನೋ ಅದಕ್ಕೆ ಪ್ರತೀಕ ಅಂತ. ಪ್ರತೀಕ ಅದೇ ಆಲಂಬನೆ. ಅಲ್ಲಿ ಎರಡು ತರಹ. ಅದು ನಾನಾಗಿ ಆಲಂಬಿಸ್ಕೊಳ್ಳೋದು, ಬ್ರಹ್ಮ ಅಂತ ಹೇಳಿ ಇದು ಮಾಡ್ಕೊಳ್ಳೋದು. ಅಹಂಗ್ರಹ ತಗೊಳ್ಳೋದು, ಅಹಂಗ್ರಹ ತೆಗೆದುಕೊಳ್ಳೋದು. ಎರಡು ಪ್ರಕಾರ ಉಂಟು. ನಾನು ತೆಗೆದುಕೊಳ್ಳುವ ಉಪಾಸನೆಯೂ ಉಂಟು, ಅಹಂಗ್ರಹ ಉಪಾಸನೆ. ನಾನು ತೆಗೆದುಕೊಳ್ಳದೇ ಇರೋ ಉಪಾಸನೆಯೂ ಉಂಟು. ಆಕಾಶ ಬ್ರಹ್ಮ, ವಿದ್ಯುತ್ ಬ್ರಹ್ಮ ಅದೆಲ್ಲ ಪ್ರತೀಕೋಪಾಸನೆ. ಇದರಲ್ಲಿದೆಯಲ್ಲ ಛಾಂದೋಗ್ಯದಲ್ಲಿ ನಾಮಾದಿ ಆಶಾಂತ ಬ್ರಹ್ಮ ಅಷ್ಟು ಪ್ರತೀಕೋಪಾಸನೆಯೇ. ಆಲಂಬನೆ ಪ್ರತೀಕ ಆಲಂಬನೆಯಲ್ಲಿ ಏನು ಆಲಂಬನೆ ಆಶ್ರಯ ಸಪೋರ್ಟು ಆಧಾರ ಒಂದೇ ಅರ್ಥ. ಅಲ್ಲಿ ಆಲಂಬನೆಯನ್ನ ನಾನಾಗಿ ತೆಗೆದುಕೊಂಡು ಬರೀ ಒಂದು ಗುರುತಾಗಿ ತೆಗೆದುಕೊಳ್ಳೋದು ಉಂಟು.
ಆದಿತ್ಯನನ್ನು ಆಲಂಬನಿಸಿಕೊಂಡು ಬ್ರಹ್ಮ ಭಾವನೆ ಮಾಡೋದು ಉಂಟು, ಆದಿತ್ಯನೇ ನಾನು ಭಾವನೆ ಮಾಡೋದು ಉಂಟು. ನಾನು ಅಂತ ಭಾವನೆ ಮಾಡಿದಾಗ ಅಹಂಗ್ರಹೋಪಾಸನೆ ಆಗೋಗುತ್ತೆ. ಆ ಆಲಂಬನೆಯನ್ನೇ ನಾನು ತಗೊಂಡ್ಬಿಟ್ಟ. ಯಾವ ಆಲಂಬನೆಯಿಂದ ಯಾವ ಬ್ರಹ್ಮವನ್ನ ಮಾಡ್ತಿದ್ನೋ ಅದನ್ನ ನಾನು ತಗೊಂಡ. ನಾನು ತೆಗೆದುಕೊಂಡೇನೆ ಬರೀ ಬ್ರಹ್ಮ ಭಾವನೆ ಮಾಡಿದ್ರೆ ಪ್ರತೀಕೋಪಾಸನೆ ಆಗುತ್ತೆ. ಅವಾಗ ಆಲಂಬನೆ ಅಂತ ಹೇಳದೆ ಬರೀ ಪ್ರತೀಕ ಅಹಂಗ್ರಹ ಅಷ್ಟೇ ಹೇಳಿದ್ರು ಸಾಕಾಗತ್ತಲ್ವಾ? ಆಗತ್ತೆ. ಪ್ರತೀಕ ಅಹಂಗ್ರಹ ಎರಡೂ ಸೇರಿಸಿ ನೀವು ಆಲಂಬನೆ ಅಂತ ಹೇಳ್ತಾ ಇದ್ದೀರಾ. ಆಲಂಬನೆನೇ ಸಪೋರ್ಟ್ ಅಂತ ಅಷ್ಟೇ ಅರ್ಥ ಅಷ್ಟೇ ಅಲ್ವಾ? ಸಪೋರ್ಟ್ ಕಾಮನ್. ಆಲಂಬ ಆ ಉಪಸರ್ಗ ಲಭಿ ಲಂಬನೆ ಧಾತು, ಲಂಬತೆಯೇ ಅದನ್ನ ಹಿಡ್ಕೊಂಡು ಜೋತಾಡ್ತಾನೆ ಅಂತ ಆ ಮನಸ್ಸನ್ನು ಜೋತಾಡ್ತಾನೆ. ಓಂಕಾರ ಪ್ರತೀಕತ್ವ ಬರಿದ್ದಾರೆ. ಪರಂ ಹಿ ಬ್ರಹ್ಮ ಶಬ್ದಾದಿ ಉಪಲಕ್ಷಣ ಅನರ್ಹಂ ಸರ್ವಧರ್ಮ ವಿಶೇಷ ವರ್ಜಿತಂ ಅಥೋ ನ ಶಕ್ಯಂ ಅತೀಂದ್ರಿಯ ಗೋಚರತ್ವಾತ್ ಕೇವಲೇನ ಮನಸ ಅವಗಾಹಿತುಂ. ಪರಬ್ರಹ್ಮ ಈ ರೀತಿ ಇರ್ತಕ್ಕಂಥಲ್ವೇ, ಹೀ ಅನ್ನೋದು ಸಿದ್ಧಾರ್ಥ ಅನುಭವಾರ್ಥ. ಹೀಗಲ್ವೇ ಇರೋದು. ಶಬ್ದವೇ ಮುಂತಾದ ಉಪಲಕ್ಷಣೆಗೆ ಅನರ್ಹ, ಅಯೋಗ್ಯ. ಶಬ್ದ ಇಲ್ಲ, ರೂಪ ಇಲ್ಲ, ಸ್ಪರ್ಶ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ, ಯಾವ ವಿಶೇಷಕ್ಕೂ ಅದು ಅನರ್ಹ, ಅಯೋಗ್ಯವಾಗಿದೆ, ಅನರ್ಹವಾಗಿದ್ದು ವಿಭೂಷಣ ಅನರ್ಹವಾಗಿದ್ದು. ಮತ್ತು ಯಾವ ಧರ್ಮ ವಿಶೇಷ, ಧರ್ಮ ಅಂದ್ರೆ ಗುಣ ವಿಶೇಷವಿಲ್ಲದೆ ಇರತಕ್ಕದ್ದು. ಯಾವ ಜಾತಿ, ದ್ರವ್ಯ, ಕ್ರಿಯಾ, ಯಾವ ಗುಣವೂ ವಿಶೇಷವೂ ಇಲ್ಲದೆ ಇರತಕ್ಕದ್ದು. ಯಾವ ಗುಣ ವಿಶೇಷವೂ ಇಲ್ಲ, ಯಾವ ಶಬ್ದಾದಿ ಇದಂದ್ರೂ ಲಕ್ಷಿಸೋಕ್ಕಾಗೋದಿಲ್ಲ. ಅಂಥದ್ದಾಗಿದೆ ಪರಬ್ರಹ್ಮ. ಹಾಗಾದ್ರಿಂದ ಅದನ್ನ ಮಂದ ಮಧ್ಯಮಾಧಿಕಾರಿಗಳಿಗೆ ಅದು ಇಂದ್ರಿಯ ಗೋಚರವಲ್ಲವಾದ್ದರಿಂದ ಬರಿಯ ಮನಸ್ಸಿನಿಂದ ಅಲ್ಲಿ ಇಳ್ಕೋಕ್ಕಾಗೋದೇ ಇಲ್ಲ. ಮನಸ್ಸಿಗೆ ಒಂದು ಗ್ರಿಪ್ ಬೇಕು, ಒಂದು ಆಧಾರ ಬೇಕು, ಒಂದು ಸಪೋರ್ಟ್ ಬೇಕು. ಅದರಿಂದ ಮನಸ್ಸು ಹೋಗಿ ಹಿಡ್ಕೊಳುತ್ತೆ. ಹೇಗೆ ಆಕಾಶ ಹಿಡ್ಕೊಂಡ್ರೆ ಹೇಗೆ ಹಿಡ್ಕೊಳಕ್ಕಾಗಲ್ವೋ ಆ ರೀತಿ ನಿರ್ಗುಣವೂ ನಿರ್ವಿಶೇಷವೂ ನಿರಾಕಾರವೂ ಅದನ್ನ ಹಿಡ್ಕೊಂಡ್ರೆ ಮನಸ್ಸು ಹಿಡ್ಕೊಳ್ಳಲ್ಲ. ಆದ್ರಿಂದ ಅದಕ್ಕೊಂದು ಸಪೋರ್ಟ್, ಆಧಾರ, ಒಂದು ಆಲಂಬನೆ ಬೇಕು. ಆ ಆಲಂಬನೆಯೇ ಪ್ರತೀಕವಾಗಿ ಇಟ್ಕೊಂಡು ಹೇಳ್ತಾರೆ. ಅದು ಕೇವಲವಾದ ಮನಸ್ಸು ಶಬ್ದಕ್ಕರ್ಥ ಶಾಸ್ತ್ರಾಚಾರ್ಯ ಸಂಸ್ಕೃತವಾಗದೇ ಇರುವ ಮನಸ್ಸು. ಶಾಸ್ತ್ರಾಚಾರ್ಯ ಸಂಸ್ಕೃತವಾದ ಮನಸ್ಸಾದರೆ ಆತ್ಮ ತಿಳ್ಕೊಂಡ್ಬಿಡುತ್ತದು, ಪರಮಾರ್ಥ ತಿಳ್ಕೊಂಡ್ಬಿಡುತ್ತೆ. ಶಾಸ್ತ್ರಾಚಾರ್ಯ ಸಂಸ್ಕೃತವಾಗದೇ ಪ್ರಾಕೃತಿಕ ಮನಸ್ಸಾದರೆ, ಸಾಮಾನ್ಯ ಮನಸ್ಸಾದರೆ ಅದಕ್ಕೆ ಅದನ್ನ ಅವಗಾಹಿತು. ನದಿಯಲ್ಲಿ ಹೇಗೆ ಅವಗಾಹನೆ ಮಾಡ್ತಾರೋ ಹಾಗೆ ಬ್ರಹ್ಮದಲ್ಲಿ ಇಳಿಯೋಕೆ ಆಗೋದಿಲ್ಲ. ಅದಕ್ಕೆ ಪ್ರತೀಕ ಅಲ್ಲ, ಸಂಸ್ಕಾರವುಳ್ಳದ್ದಾದ ಮನಸ್ಸಾದ್ರೆ ಬ್ರಹ್ಮದಲ್ಲಿ ಇಳ್ಕೊಂಡ್ಬಿಡುತ್ತೆ, ಪರಮಾತ್ಮಲ್ಲಿ. ಅದಿಲ್ಲದೆ ಹೋದ್ರೆ ಏನೋ ಒಂದು ಪ್ರತೀಕ ಸಹಾಯ ಬೇಕೇ ಬೇಕು, ಇದು ಹೇಳ್ಕೊಳಕ್ ಆಗಲ್ಲ. ಕೇವಲ ಮನಸ್ಸು ಅಂದ್ರೆ ಪ್ರತೀಕ ಆಗಲಿ ಸಂಸ್ಕಾರವಾಗಲಿ ಹಿಡಿಯೋರು ಮನಸ್ಸು ಅಂತ ಎಲ್ಲವೂ ಸೇರ್ಕೋಬಹುದು. ಪ್ರತೀಕವೂ ಒಂದು ಸಪೋರ್ಟ್ ಆಯ್ತು. ಯಾವ ಸಂಸ್ಕಾರವೂ ಇಲ್ಲ ಮನಸ್ಸಿಗೆ ಅಂದ್ರೆ ಅದನ್ನು ಹಿಡಿಯೋಕ್ಕಾಗಲ್ಲ. ಸಂಸ್ಕಾರ ರಹಿತವಾದ ಮನಸ್ಸಿನಿಂದಲೂ ಉಪಾಸನೆ ಮಾಡೋಕ್ಕಾಗಲ್ಲ, ಆತ್ಮಚಿಂತನೆ ಮಾಡೋಕ್ಕಾಗಲ್ಲ. ಪ್ರತೀಕವಿಲ್ಲದೆ ಇರೋ ಮನಸ್ಸಿಗೂ ಪ್ರತೀಕೋಪಾಸನೆ ಮಾಡೋಕ್ಕಾಗಲ್ಲ. ಪ್ರತೀಕ ಒಂದು ಸಪೋರ್ಟ್ ಆಯ್ತು. ಕೇವಲ ಪ್ರತೀಕ ಅಂತ ಅರ್ಥ ಮಾಡಿದಾರ. ಪ್ರತೀಕದ ಸಹಾಯವಿಲ್ಲದೆ ಬರಿಯ ಮನಸ್ಸಿಂದ ಎಂದರ್ಥ. ಪರಬ್ರಹ್ಮದಲ್ಲಿ ಶಬ್ದಾದಿಗಳು ಯಾವುವೂ ಇಲ್ಲದ್ರಿಂದ ಅಪರಬ್ರಹ್ಮವು ಕೇವಲ ಮನೋ ವಿಷಯವಾಗಿರುವುದರಿಂದಲೂ ಸ್ಥೂಲ ಬುದ್ಧಿಗಳಾದರೂ ಅದನ್ನು ಉಪಾಸನೆ ಮಾಡಲಾರರು. ಅಂದ್ರೆ ಸ್ಥೂಲ ಬುದ್ಧಿಯವರು ಅಂದ್ರೆ ಸಂಸ್ಕಾರ ಇರೋ ಬುದ್ಧಿಯವರು ಉಪಾಸನೆ ಮಾಡಲಾರರು. ಓಂಕಾರೇತೋ ವಿಷ್ಣುವಾದಿ ಪ್ರತಿಮಾ ಸ್ಥಾನೀಯೇ ಭಕ್ತ್ಯಾವೇಶಿತ ಬ್ರಹ್ಮಭಾವೇ ಧ್ಯಾಯಿನಾಂ ತತ್ಪ್ರಸೀದತಿ ಇತ್ಯವಗಮ್ಯತೆ ಶಾಸ್ತ್ರ ಪ್ರಾಮಾಣ್ಯಾತ್. ವಿಷ್ಣುವೇ ಮುಂತಾದವ್ರಿಗೆ ಸಾಲಿಗ್ರಾಮ ಮುಂತಾದ ಹೇಗೆ ಆಲಂಬನೆ ಮಾಡ್ಕೊಂಡು ಪ್ರತೀಕ ಮಾಡ್ಕೋತೀವೋ ಆ ರೀತಿ ಓಂಕಾರ ಅಂತ ಒಂದು ಪ್ರತೀಕ ಮಾಡ್ಕೊಂಡ್ಬಿಟ್ರೆ, ಓಂಕಾರವೇ ಪ್ರತೀಕ. ಓಂಕಾರಕ್ಕೆ ಮತ್ತೆ ಅದಕ್ಕೆ ಆಕಾರ ಇಲ್ಲ. ಓಂ ಎಂಬ ಶಬ್ದ ಪ್ರತ್ಯಯದಿಂದ ಲಕ್ಷಿತವಾಗಿರೋ ಒಂದು ಅನುಭವವನ್ನು ಓಂ ಅಂತ ಹೇಳ್ತಾ ಇದೆ ತಗೋಬೇಕು. ಸದ್ಯಕ್ಕೆ ಇವನಿಗೆ ಓಂ ಶಬ್ದವೇ ಇದು ಪ್ರತೀಕ ಆಯ್ತು.
ಓಂ ಶಬ್ದ ಓಂಕಾರ ಶಬ್ದ ಇದೆಯಲ್ಲ, ಆ ಓಂಕಾರದಲ್ಲಿ ಪ್ರೇಮದಿಂದ ಹೊಕ್ಕಿಸಿದ್ದಾದ ಬ್ರಹ್ಮಭಾವ. ಯಾವ ಓಂ ಶಬ್ದ ಮಾತ್ರವಾಗಿ ಕೇಳಿಬರ್ತಾ ಇದೆ ಅದನ್ನ ಪ್ರೇಮದಿಂದ ಅದು ಪರಮಾತ್ಮವಾಗಿದೆ ಎಂದು ಭಾವನೆ ಮಾಡ್ತಾ ಕೂತ್ಕೊಳ್ಳೋದು. ಅದು ಮೇಧೆಯ ಪಿಹಿತ, ಲೌಕಿಕ ಪ್ರಜ್ಞೆಯನ್ನು ಮುಚ್ಚೋಗಿದೆ. ಅದು ಶಬ್ದ. ಈಗ ಹುಟ್ಟಿದ ಶಬ್ದ ಹೇಗೋ ಓಂ ಅಂತ ಶಬ್ದ ಅಂತ ಸಾಮಾನ್ಯ ಅನ್ಕೊಂಡ್ಬಿಡ್ತಾರೆ. ಆದರೆ ಶಾಸ್ತ್ರೀಯ ಸಂಸ್ಕಾರ ಉಳ್ಳವರು ಅದು ಬ್ರಹ್ಮಕ್ಕೆ ಪ್ರತೀಕವಾಗಿದೆ ಎಂಬುದಾಗಿ ತಿಳಿದುಕೊಂಡು ಅದರಲ್ಲಿ ಪ್ರೇಮದಿಂದ ಬ್ರಹ್ಮಭಾವವನ್ನು ಕೂರಿಸಿ, ಓಂಕಾರ ಶಬ್ದ ಮಾತ್ರವಾಗಿದ್ರು ಪ್ರೇಮದಿಂದ ಬ್ರಹ್ಮದ ಹೆಸರು ಬ್ರಹ್ಮವನ್ನು ಹೇಳುತ್ತೆ. ಹೇಗೆ ಅನುಪಮ ಅಂತ ಹೆಸರು, ಇವರಿಗೆ ಸುರೇಖಾ ಅಂತ ಹೆಸರು, ಇವರಿಗೆ ಪ್ರಸನ್ನ ಅಂತ ಹೆಸರು, ಇವರಿಗೆ ರಾಘರಾಜ ಅಂತ ಹೆಸರು ಅಂತಂತೀವೋ, ಆ ರೀತಿ ಓಂ ಅಂದ್ರೆ ಪರಮಾತ್ಮನ ಹೇಳುತ್ತೆ. ಪರಮಾತ್ಮನ ಕರಿತಾ ಇದೀವಿ ಓಂ ಅಂತ ಹೇಳಿ. ನಾವು ಒಬ್ಬೊಮ್ಮೆ ಸುರೇಶ ಬಾರೋ, ಯಶ್ ಬಾರೋ, ಹಾಗೆ ಓಂ ಅಂತ ಹೇಳಿ ಪರಮಾತ್ಮನ ಕರಿತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮನಿಗೆ ವಾಚಕವಾಗಿ ನಾಮವಾಗಿ ಇಟ್ಕೊಂಡು ಭಾವನೆ ಮಾಡೋದು. ಅದನ್ನೇ ಪರಮಾತ್ಮ ಅಂತ ಭಾವನೆ ಮಾಡೋದು, ಪರಮಾತ್ಮನಿಗೆ ವಾಚಕವಾಗಿ ಮಾಡೋದು. ವಿಷ್ಣುವಾದಿ ಪ್ರತಿಮಾ ಸ್ಥಾನದಲ್ಲಿ ಯಾವ ರೀತಿ ಶಾಲಿಗ್ರಾಮದಿಂದ ಇಟ್ಕೊಳ್ತಾರೋ ಆ ರೀತಿ ಓಂಕಾರದಲ್ಲಿ ಭಕ್ತಿಯಿಂದ ಹೊಕ್ಕಿಸಿದ್ದಾದ ಬ್ರಹ್ಮಭಾವವುಳ್ಳವರಾಗಿರುವುದರಲ್ಲಿ ಅಯ್ಯಭಾವೇ ಓಂಕಾರ. ಬ್ರಹ್ಮಭಾವನುಳ್ಳಿದ್ದ ಓಂಕಾರದಲ್ಲಿ ಧ್ಯಾನ ಮಾಡುವವರೆಗೆ ಆ ಓಂಕಾರ ಪ್ರಸನ್ನವಾಗುತ್ತೆ ಎಂಬುದನ್ನ ಶಾಸ್ತ್ರ ಪ್ರಾಮಾಣ ತಿಳ್ಕೊಬೇಕು. ಕೇಳಿ. ನೋಡಿ, ಭಾಷ್ಯಕಾರರು ಶಾಸ್ತ್ರ ಪ್ರಾಮಾಣ್ಯ ಅವಗಮ್ಯತೆ ಅಂದ್ರು. ಯಾವ ಯುಕ್ತಿ ದೃಷ್ಟಾಂತ ಕೊಡಕ್ ಹೋಗಲ್ಲ. ಯಾಕೆ ಪ್ರತಿ ಯುಕ್ತಿ ಪ್ರತಿ ದೃಷ್ಟಾಂತ ಕೊಟ್ಟೇ ಬಿಡ್ಬೋದು. ಕೇಳಿದ ಅಲ್ಲ, ಇದು ನೀವು ಅಹಂಗ್ರೋ ಉಪಾಸನ ಅಂತ ಏನೋ ಹೇಳಿದ್ರಲ್ಲ ಗುರುಗಳೇ, ಓಂ ಜೊತೆ ಅಹಂಗ್ರ, ಅದು ಓಂ ಜೊತೆ ಹೆಂಗ್ ಮಾಡೋದು? ನಾನೇ ಓಂ ಅಂತ ನನ್ನ ನಿಜ ಸ್ವರೂಪ ಓಂಕಾರ ಸ್ವರೂಪ ಅಂತ, ತಾನು ಓಂಕಾರವು ಅಭಿನ್ನ ಅನನ್ಯ ಅಂತ ಹೇಳಿ ನಾನೇ ಆ ಓಂಕಾರ ಸ್ವರೂಪರಾದ ಪರಮಾತ್ಮನ ಭಾವನೆ ಮಾಡೋದು ಅಹಂಗ್ರಹ ಉಪಾಸನೆ. ಅದು ಮುಂಚೆಯಿಂದ ಮಾಡಕ್ ಕಷ್ಟ ಅಲ್ವಾ? ಅದಾದ್ಮೇಲೆ ಸ್ವಲ್ಪ ಇನ್ನ ಮೊದ್ಲು ಸಗುಣ ಇದ್ರಲ್ಲೇ ಮಾಡಿದ್ರೆ ವಾಸಿ ಅಲ್ವಾ? ಏನಂತಾರೆ ಹೌದು, ನಿಜ. ಹೌದು, ನಿಜ. ಸಗುಣ ಸಾಕಾರ ಮಾಡಿದವರಿಗೆ ಅಹಂಗ್ರಹ ಅಳವಡೋದು, ಮುಂಚೆನೆ ಅಹಂಗ್ರಹ ಅಳವಡೋದಿಲ್ಲ. ಅದು ಹೆಂಗ್ ಗೊತ್ತಾಗುತ್ತೆ ಯಾವಾಗ ಶಿಫ್ಟ್ ಆಗೋದು ಅಂತ ಹೆಂಗ್ ಗೊತ್ತಾಗುತ್ತೆ ಗುರುಗಳೇ? ಅದೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಯಾವ ಕರೆಕ್ಟ್ ಟೈಮ್ ಬಂದಾಗ. ನಾವು ಮಾಡ್ತಾ ಇದ್ದಾಗ ನಿಮ್ಗೆ ಅದು ಯಾಕೋ ಇಷ್ಟ ಆಗ್ತಿಲ್ಲ, ರುಚಿ ಹಿಡಿಸ್ತಾ ಇಲ್ಲ, ಮಾಡಕ್ ಆಗ್ತಿಲ್ಲ ಅಂದ್ರೆ ನಾವು ಅದಕ್ಕೆ ಫಿಟ್ ಅಲ್ಲ ಅಂತ ಅರ್ಥ. ಅಲ್ಲ ಗುರುಗಳೇ, ಈಗ ನಾವು ಪ್ರತೀಕ ಅಂತ ಅವ್ರು ಕೇಳ್ತಾ ಇರೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ನಾವು ಹೋಗಕ್ ರೆಡಿ ಆಗಿದೀವಿ? ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ಮಾಡ್ತಾ ಮಾಡ್ತಾ ನಿಮ್ಮ ಅಂತಃಕರಣ ಸಂಸ್ಕಾರ ಆಗ್ತಲೆ, ನಿಮ್ಗೆ ಅದು ಆಗತ್ತೆ, ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರತೀಕೋಪಾಸನೆ ಮಾಡುತ್ತಾ ಅಹಂಗ್ರಹೋಪಾಸನೆ ನಾವು ತಗೋಬಹುದು ಅಂತ ನಿಮಗೆ ಆ ಮಾಡಿ ಮಾಡಿ ಪಕ್ವ ಆದ್ಕೊಳ್ಳಿದೀನಿ. ನಿಮ್ಮ ಮನಸ್ಸೇ ನಿಮ್ಗೆ ಹೇಳುತ್ತೆ ಅದಕ್ಕೆ ನಾನು ಫಿಟ್ ಆಗಿದ್ದೀನಿ, ನಾನು ಮಾಡಬಹುದು, ನಂಗೆ ಆಗತ್ತೆ ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಒಂದೊಂದ್ಸತಿ ಏನನ್ಸುತ್ತೆ ಅಂದ್ರೆ ಪ್ರತೀಕ ಮಾಡಿ ಮಾಡಿ ಅದೇ ಅಭ್ಯಾಸ ಆಗೋಗುತ್ತೆ, ಆಮೇಲೆ ಅಹಂಗ್ರಹ ಅದು ಬರುತ್ತಾ ಇಲ್ವಾ ಅಂತ ಅಲ್ಲ, ಪ್ರತೀಕ ಇನ್ನು ಚೆನ್ನಾಗಿ ಇದಾಗದೆ ಇದ್ದಾಗ ಹಾಗೆ ಅನ್ಸುತ್ತೆ. ಪ್ರತೀಕ ಪಕ್ವ ಅಹಂಗ್ರಹ ತಿಳ್ಕೊಳ್ತಾರೆ. ಪಕ್ವ ಆಗ್ಬೇಕು. ಅದು ಇನ್ನು ಚೆನ್ನಾಗಿ ಪಕ್ವ ಆದಾಗ ಅದು ನಾನೇ ತಾನೇ ಅಂತ ಹೇಳಿ ತಾನೇ ಅದು ಎತ್ಕೊಂಡ್ಬಿಡುತ್ತೆ. ಶಾಸ್ತ್ರ ಪ್ರಾಮಾಣ್ಯ ಪ್ರಸನ್ನವಾಗುತ್ತೆ. ತಥಾ ಅಪರಂಚ ಬ್ರಹ್ಮ, ಹಾಗೆ ಅಪರಬ್ರಹ್ಮವು ಅದೇ ರೀತಿ ಶಾಸ್ತ್ರ ಪ್ರಾಮಾಣ್ಯ ಪ್ರಸನ್ನವಾಗುತ್ತೆ. ತಸ್ಮಾತ್ ಪರಂಚಾಪರಂಚ ಬ್ರಹ್ಮ ಓಂಕಾರ ಇಷ್ಟು ಉಪಚರ್ಯತೆ. ಓಂಕಾರ ಶಬ್ದ ಮಾತ್ರವಾಗಿದ್ದು ಪರಾಪರ ಬ್ರಹ್ಮ ಉಪಚಾರ ಹೇಳ್ತಾ ಇದೆ. ಮುಂದೆ ಆಗತ್ತೆ ಅದು. ಈಗದು ಓಂಕಾರ ಶಬ್ದ ಮಾತ್ರವೇ ಆಗಿದ್ದ ಓಂಕಾರವನ್ನು ಭಾವನೆ ಮಾಡ್ತಾ 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 ಆ ತನ್ಮಯತೆ ತಲ್ಲಿದೆ ತಿಳ್ಕೊಂಡಾಗ ಅದು ಬ್ರಹ್ಮೆ ಆಗ್ಬಿಡತ್ತೆ. ಆದಾಗ ಮುಖ್ಯ ಇದು ಮೈನು. ಈಗ ಸೆಕೆಂಡ್ರಿ ಗೌಣ. ಈಗ ಶಬ್ದ ಮಾತ್ರ. ಈಗ ಓಂ ಶಬ್ದ ಮಾತ್ರ ಕೇಳ್ತಾ ಇರೋದು ಇದು ಪರಬ್ರಹ್ಮವಾಗಿದೆ ಅಂತ ಒಂದು, ಇಲ್ಲ ಅಪರಬ್ರಹ್ಮವಾಗಿದೆ, ಹಿರಣ್ಯ ಸ್ವರೂಪವಾಗಿದೆ ಎಂದು ಭಾವನೆ ಮಾಡೋದು ಇನ್ನೊಂದು. ತಸ್ಮಾತ್ ಏವಂ ವಿದ್ವಾನ್ ಏತೇನೈವ ಆಯತನೇನ ಆತ್ಮಪ್ರಾಪ್ತಿ ಸಾಧನೇನೈವ ಓಂಕಾರಾಭಿಧ್ಯಾನೇನ ಏಕತರಂ ಪರಂ ಅಪರಂ ವಾ ಬ್ರಹ್ಮ ಅನ್ಮೇತಿ ಅನುಗಚ್ಚತಿ.
ಅಪರ ಬ್ರಹ್ಮ ಸ್ವತಃ ಮನೋಮಯವಾಗಿ ಸೂಕ್ಷ್ಮವಾಗಿದ್ದರೂ ಓಂಕಾರವೆಂಬ ಶಬ್ದರೂಪವಾದ ಪ್ರತೀಕ ಮೂಲಕವಾಗಿ ಮಂದಮತಿಗಳಿಗೂ ಉಪಾಸ್ಯವಾಗಿ ಬರೆಯುತ್ತದೆ. ಓಂಕಾರವನ್ನು ಅಪರಬ್ರಹ್ಮ ಮಾಡ್ತಾರೋ ಅಪರಬ್ರಹ್ಮ ಅಂತ ಇದೆಯಲ್ಲ ಸಗುಣ ಬ್ರಹ್ಮ ಹಿರಣ್ಯಗರ್ಭ, ಅದನ್ನು ಓಂಕಾರ ಅಂತ ಭಾವನೆ ಮಾಡ್ತಾರ. ಹಿರಣ್ಯಗರ್ಭ ಅಂತ ಇದ್ದಾನಲ್ಲ ಸಮಷ್ಟಿ ಮನೋಮಯಾತ್ಮ ಪ್ರಾಣಾತ್ಮ, ಅವನು ಓಂಕಾರ ಅಂತ ಭಾವನೆ ಮಾಡೋದು. ಅದೇ ಈ ಓಂ ಅನ್ನೋದೇ ಅಪರಬ್ರಹ್ಮ ಅಂತ ಭಾವನೆ ಮಾಡೋದು. ಅದ ಸರಿ, ಓಂಕಾರದ ಅದರ ದೃಷ್ಟಿ ಇದೆ. ಓಂಕಾರ ಅದರ ದೃಷ್ಟಿ ತಿಳಿದೆ ಇದೇ ಅದಾಗಿದೆ ಅಂತ ಮಾಡೋದು, ಅದನ್ನು ತಿಳಿದೇ ಇಲ್ಲ. ಮತ್ತೆ ಅಪರಬ್ರಹ್ಮ ಅಂತ ಅಪರಬ್ರಹ್ಮ ಮಾಡಕ್ ಬರುತ್ತಾ? ಪ್ರಾಣ ಅದೇ ದೃಷ್ಟಿ ಆಯ್ತು, ಅದ್ರ ಮೇಲೆ ಆಯ್ತು ಈ ದೃಷ್ಟಿ. ಶಬ್ದೋಚ್ಚಾರಣೆಯಿಂದ ನಾನು ಹೇಳುಗಬ್ಬನ್ನು ಹೇಳ್ತಾ ಇದ್ದೀನಿ ಏನ್ ಮಾಡ್ಕೋಬೇಕು. ಆದ್ದರಿಂದ ವಿದ್ವಾಂಸನು ಉಪಾಸಕನು ಈ ಓಂಕಾರ ಆಯತನದ ಆಧಾರದಿಂದ, ಇದು ಆತ್ಮ ಪ್ರಾಪ್ತಿಗೆ ಸಾಧನವಾಗಿರ್ತಕ್ಕದ್ದು ಓಂಕಾರ. ಎರಡು ಆತ್ಮವೇ, ಆ ಸುಗುಣ ಬ್ರಹ್ಮವು ಆತ್ಮವೇ, ಅದು ಗೌಣ ಆತ್ಮ, ಇನ್ನೊಂದು ಮುಖ್ಯ ಆತ್ಮ. ಆತ್ಮಪ್ರಾಪ್ತ ಓಂಕಾರದ ಅಭಿಧ್ಯಾನದಿಂದ ಎರಡರಲ್ಲಿ ಒಂದನ್ನ ಪರಬ್ರಹ್ಮವನ್ನು ಅಪರಬ್ರಹ್ಮವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ, ಅನುಸರಿಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ನೇಜಿಷ್ಠಮ್ಯ ಆಲಂಬನಂ ಓಂಕಾರೋ ಬ್ರಹ್ಮಣ. ಬ್ರಹ್ಮಕ್ಕೆ ಓಂಕಾರವು ಸಮೀಪತಮವಾದ ಆಲಂಬನ ಅಂತ ಇದೆ. ಅಂದ್ರೆ ಇವಾಗ ಗಣಪತಿ, ಶಿವ, ರಾಮ, ಕೃಷ್ಣ ಅಂತಂದಾಗ ಸಗುಣ ಸಾಕಾರ ನಾಮರೂಪಗಳು ವಿಶೇಷ ಬರುವಾಗ ಒಂದು ಕಾಲದೇಶ ಪರಿಚ್ಛಿನ್ನವಾಗಿ ಕಾಣ್ತಾರ, ದೂರವಾಗುತ್ತೆ. ಓಂಕಾರದಲ್ಲಿ ಆ ತರದ್ದು ಯಾವ ನಾಮ ರೂಪವಿಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ವಿಶೇಷವಿಲ್ಲ, ಕಾಲದೇಶವಿಲ್ಲ, ಬ್ರಹ್ಮಕ್ಕೆ ತುಂಬಾ ಹತ್ತಿರವಾದದ್ದು. ಆದ್ದರಿಂದ ಬೇಗ ಆ ಓಂಕಾರೋಪಾಸನೆ ಮುಳುಗಿದವನಿಗೆ ಬ್ರಹ್ಮ ಒಲಿಯತ್ತೆ. ನೇದಿಷ್ಠ, ನೇದ ನೇದಿಯಾನ್ ನೇದಿಷ್ಠ, ಅಂತಿಕ ತಮ, ಸಮೀಪ ತಮ ಅಂತ ಅರ್ಥ. ಇಷ್ಟಲ್ಪಡ್ತೀಯ ತುಂಬಾ ಓಂಕಾರವು ಬ್ರಹ್ಮಕ್ಕೆ ಆಲಂಬಂಗೆ ಅತ್ಯಂತ ಸಮೀಪ ಇದೆ. ಬಿಸಿನ ತುಂಬಾ 8:40 11:40 ದಿನ ಹಂಗೆ 10 ನಿಮಿಷ ಲೇಟ್ ಆಗ್ತಿದೆ.